శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరికాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద శిష్టపాలక గోవింద కష్ట నివారక గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద వజ్రమకుటధర గోవింద వరాహమూర్తి గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద గోపీలోల గోవింద గోవర్ధనోద్ధార గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దశరథ నందన గోవింద దశముఖమర్దన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ ಕಲಿಯುಗ ಪ್ರತ್ಯಕ್ಷ ದೈವ ದೂರ ಮಾಡತಕ್ಕಂತಹ ವೆಂಕಟರಮಣನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಉತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ ಇದಾಗಿದೆ. ಅದಕ್ಕಾಗಿ ಇದರ ಹೆಸರು ಬ್ರಹ್ಮೋತ್ಸವ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾ ಇದೆ. ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಭಗವಂತನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಮಾಡುತ್ತಾ ಸೂರ್ಯನಾರಾಯಣನ ಮಧ್ಯದಲ್ಲಿ ವಿಶೇಷವಾಗಿ ನಮಗೆ ದರ್ಶನವನ್ನು ನೀಡ್ತಾ ಇರತಕ್ಕಂಥದ್ದು ಸೂರ್ಯ ಪ್ರಭವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಲ್ಲಿಯೂ ಕೂಡ ಆರೋಗ್ಯವನ್ನು ಉಂಟು ಮಾಡ್ತಾ ಇರತಕ್ಕಂಥವನಾಗಿದ್ದಾನೆ. ಅಂತಹ ಆ ಸ್ವಾಮಿಯ ಸೂರ್ಯಪ್ರಭ ವಾಹನದ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರ ಎಂಬುದಾಗಿ ಆ ಸೂರ್ಯನಾರಾಯಣನನ್ನು ಪ್ರಾರ್ಥಿಸುವಂಥದ್ದು. ಅಂತಹ ವಿಶಿಷ್ಟವಾದಂತಹ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ಸೂರ್ಯನಾರಾಯಣನಾಗಿ ನಮ್ಮೆಲ್ಲರಿಗೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣವನ್ನು ಉಂಟು ಮಾಡ್ತಾ ಇರುವಂತಹದ್ದು, ಶುಭವನ್ನು, ಮಂಗಳವನ್ನು, ಆರೋಗ್ಯವನ್ನು ನೀಡ್ತಾ ಇರತಕ್ಕಂಥದ್ದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಆರೋಗ್ಯ ಬೇಕು ಅಂತಾದರೆ ಸೂರ್ಯನನ್ನು ಪ್ರಾರ್ಥಿಸಬೇಕು. ಆ ಭಾಸ್ಕರನಿಂದ ಆರೋಗ್ಯ ಅನ್ನುವಂಥದ್ದು ಉಂಟಾಗ್ತದೆ. ಸೂರ್ಯನ ಕಿರಣದಲ್ಲಿ ನಿಲ್ಲುವುದರಿಂದ ಸೂರ್ಯನ ಕಿರಣಗಳಲ್ಲಿ ವಿಶೇಷವಾದಂತಹ ಶಕ್ತಿ ಇರ್ತದೆ. ಆ ಶಕ್ತಿಯಿಂದ ಶರೀರವು ಕೂಡ ಸ್ವಸ್ಥ ದೃಢವಾಗಿರುವಂತಹದ್ದಾಗ್ತದೆ. ಅಂತಹ ಔಷಧ ಗುಣಗಳಿಂದ ಭೂಯಿಷ್ಠವಾಗಿರತಕ್ಕಂತಹದ್ದು ಸೂರ್ಯನಾರಾಯಣನ ಪ್ರಭೆ ಕಿರಣಗಳು. ಅಂತಹ ಸೂರ್ಯಪ್ರಭೆಯನ್ನು ವಾಹನವನ್ನಾಗಿ ಇರಿಸಿಕೊಂಡು ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಿದ್ದಾನೆ. ಸಪ್ತಾಶ್ವವನ್ನು ರಥಕ್ಕೆ ಕಟ್ಟಿ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದೇ ಚಕ್ರದಿಂದ, ಏಕಚಕ್ರದಿಂದ ಆ ರಥವನ್ನು ಅನೂರು ಗರುಡದೇವರ ಅಣ್ಣ ಸಾರಥ್ಯವನ್ನು ವಹಿಸಿ ಸರ್ವತ್ರ ತೆಗೆದುಕೊಂಡು ಹೋಗ್ತಾ ಇದ್ದರೆ, ಆ ಕೃಷ್ಣೇನ ರಜಸ ವರ್ತಮಾನೋ ನಿವೇಶೇನ ಅಮೃತಂ ಮರ್ತ್ಯಂ ಚ ಹಿರಣ್ಯಯೇನ ಸವಿತಾರತೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಎಲ್ಲ ಭುವನಗಳನ್ನು ವೀಕ್ಷಿಸುತ್ತಾ ಅವರ ಜೀವನದ ಒಳಿತಿಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಅವರಿಗೆ ನೀಡುತ್ತಾ ಅವರನ್ನು ಅನುಗ್ರಹಿಸುತ್ತಾ ಸ್ವಾಮಿ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಭಾನು ಸಕೃದ್ಯುಕ್ತ ತುರಂಗ ಏವ. ಮೊಟ್ಟ ಮೊದಲಿಗೆ ಒಮ್ಮೆ ಅವನು ಈ ರಥವನ್ನು ಹತ್ತಿದ್ದಾನೆ. ರಥವನ್ನು ಹತ್ತಿದ ನಂತರ ಇಲ್ಲಿಯ ತನಕ ವಿಶ್ರಾಂತಿಯನ್ನು ಪಡೆದಿಲ್ಲ. ಯಾವಾಗಲೂ ಕೂಡ ಸಂಚಾರವನ್ನು ಮಾಡ್ತಾನೇ ಇರತಕ್ಕಂಥದ್ದು. ಹಾಗಾಗಿ ಅಂತಹ ಸರ್ವದಾ ಕಾರ್ಯಮಗ್ನರಾಗಿರಬೇಕು ಅಂತನ್ನುವಾಗ ದೃಷ್ಟಾಂತವಾಗಿ ಸೂರ್ಯನನ್ನು ತೋರಿಸುತ್ತಾರೆ. ಅಂತಹ ಸೂರ್ಯನನ್ನು
ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿದಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು, ಶಂಖಚಕ್ರಗಳನ್ನು ಧರಿಸಿರ್ತಕ್ಕಂತಹ, ಖಡ್ಗವನ್ನು ನಂದಕವನ್ನು ಧರಿಸಿರ್ತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಗದೆಯನ್ನು ಧರಿಸಿದ್ದಾನೆ ಮತ್ತೊಂದು ಕೈಯಲ್ಲಿ. ಹೀಗೆ ಲೋಕಕ್ಕೆ ವಿಶೇಷವಾದಂತಹ ಅಭಯವನ್ನು ನೀಡ್ತಾ ಇರತಕ್ಕಂತಹದ್ದು, ಅಭಯಹಸ್ತನಾಗಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ಸೂರ್ಯಪ್ರಭ ವಾಹನದಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ಸೂರ್ಯನಾರಾಯಣನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ, ಭಜಿಸೋಣ. ಭಜಿಸಿ ಕೃತಕೃತ್ಯರಾಗೋಣ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ನಡೀತಾ ಇರುವಂತಹದ್ದಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಗಜರಾಜ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರುವಂತಹದ್ದು. ಅದೇ ಮಾರ್ಗವನ್ನೇ ವೃಷಭರಾಜರು, ತುರಗರಾಜರು ಕೂಡ ಅನುಸರಿಸ್ತಕ್ಕಂತಹದ್ದು, ಪದಾತಿಗಳು ಕೂಡ ಅನುಸರಿಸ್ತಕ್ಕಂತಹದ್ದು. ಇಂತಹ ದ್ವಿಪದ ಮತ್ತು ಚತುಷ್ಪದ ಪ್ರಾಣಿಗಳ ಸಂಕುಲ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಆಗಿರುವಂತಹದ್ದಾಗಿದೆ. ಎಲ್ಲರಿಗೂ ಕೂಡ ಮಂಗಳವನ್ನು, ಶಮ್ಮನ್ನು ಉಂಟು ಮಾಡುತ್ತಾ ಸೂರ್ಯನಾರಾಯಣ ದೇವ ಭಕ್ತರ ಮಧ್ಯದಲ್ಲಿ ಬರುತ್ತಿದ್ದಾನೆ. ಭಕ್ತರಿಗೆಲ್ಲರಿಗೂ ಕೂಡ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯನ್ನು ಬೀರುತ್ತಾ ಸೂರ್ಯನ ಪ್ರಭೆಯನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಹರಡಿಸುತ್ತಾ ಆರೋಗ್ಯವನ್ನು ನೀಡುತ್ತಿದ್ದಾನೆ. ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವು ಕೃತಕೃತ್ಯರಾಗೋಣ. ಸಪ್ತಗಿರಿವಾಸ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸೂರ್ಯಪ್ರಭ ವಾಹನ, ಅದರಲ್ಲಿಯೂ ಕೂಡ ಅನೂರು ಅರುಣ ಆ ರಥವನ್ನು ಸಾರಥ್ಯ ಮಾಡುವುದರ ಮುಖಾಂತರ ಎಲ್ಲ ಕಡೆಯಲ್ಲಿಯೂ ಕೂಡ ನಡೆಸುತ್ತಿದ್ದಾನೆ. 7 ಕುದುರೆಗಳಿರ್ತಕ್ಕಂತಹದ್ದಾಗಿದೆ. ಸಪ್ತಾಶ್ವರಥಮಾರೂಢಂ. ಆ ಭಾಸ್ಕರನನ್ನು ಕಿರಣಗಳನ್ನು ಉಂಟು ಮಾಡ್ತಕ್ಕಂಥವನು, ಕಾಂತಿಯನ್ನು ಉಂಟು ಮಾಡ್ತಕ್ಕಂಥವನು. ಹಾಗಾಗಿ ಅವನನ್ನು ಭಾಸ್ಕರ ಅಂತ ಹೇಳ್ತಾರೆ. ಅಂತಹ ಆ ಭಾಸ್ಕರನನ್ನು ನಾವೆಲ್ಲರೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ಉದ್ಧರಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆರೋಗ್ಯವನ್ನು ವಿಶೇಷವಾಗಿ ಆ ಭಾಸ್ಕರ ಸ್ವಾಮಿಯಿಂದ ಪಡೆದುಕೊಳ್ಳೋಣ. ವಸ್ತುತಃ ವಾಹನದಲ್ಲಿ ಸೂರ್ಯನಾರಾಯಣನಿರ್ತಕ್ಕಂತಹದ್ದು. ಆಕಾಶದಲ್ಲಿ ಸಾಕ್ಷಾತ್ ಸೂರ್ಯನೇ ಬಂದಿದ್ದಾನೆ. ಆ ಸೂರ್ಯನ ಕಿರಣಗಳು ಸ್ವಾಮಿಯನ್ನು ತಾಕ್ತಾ ಇದ್ದಾವೆ. ಆ ಕಿರಣಗಳು ತಾಕದಂತೆ ಅರ್ಚಕ ಶ್ರೀಮತ್ತದಂಗ್ರೇಯಮರಂ ಋಣಮಾವಿಮೋದ್ದರಾಬುಧಂ ಧರಸ್ಯ ಶ್ರೀಭಕ್ತಿಜಾರ ಕುಲಶೇಖರ ಯೋಗಿವಾಹನ್ ಭಕ್ತಾಂಗ್ರೇಣ ವರಗಾಲ ಯತೀಂದ್ರ ಮಿತ್ರಾನ್ ಶ್ರೀಮತ್ತರಾಂಗುಸಮನೆ ಪ್ರಣದಾಸ್ಮಿ ನಿತ್ಯಂ ಕಲಯಾಮಿ ಕಲಿಧ್ವಂಸಂ ಕವಿಂ ಲೋಕದಿವಾಕರಮಿಸ್ಯ ಗೋಪಿ ಪ್ರಕಾಶಾಭಿ ಆವಿದ್ಯನಿಗರಂತ ಮಹಾವಾಯು ಪರಗಾಲನ್ ವಾಯು ಕಡಿಗಂಡಿ ವಾಯು குறையலோர் வாழ்வேந்தன் வாரியரோ வாழ்களியால் மந்திரங்கள் மங்கையர்வான் தோயான் சுடர் பாரவேல் நெஞ்சிகள் கடிதீவமடங்காரிடம்பிரவினஞ்சிக்கிறமதம் தமிழன்னோன் குலைகளஞ்சிக்கிய மாரணசாரம் பரசமய பஞ்சிக்கணலின் பொறி பரகாலன் பரவல்களே எங்கள் கையே மானிசமுடிய சங்கத்தாண்டதமராஜா பொங்கு புகழ் மங்கையர்வானி இந்த மழையா
ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಇಂದಿನ ದಿನ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಗಜರಾಜನು ಕೂಡ ನಮನವನ್ನು ಸಲ್ಲಿಸುತ್ತಾ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿರತಕ್ಕಂತಹ ಸೂರ್ಯನಾರಾಯಣನನ್ನು ಕಲ್ಯಾಣ ವೆಂಕಟೇಶ್ವರನನ್ನು ನಮಿಸುತ್ತಿರುವಂತಹ ದೃಶ್ಯ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರು ನೀಡತಕ್ಕಂತಹ ಫಲಕರ್ಪೂರ ನೀರಾಜನವನ್ನು ಅರ್ಚಕ ವರೇಣ್ಯರು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಮರ್ಪಣೆ ಮಾಡುತ್ತಾ ಅತ್ಯಂತ ಭಕ್ತಿಯಿಂದ ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ ಲೋಕಕ್ಕೆಲ್ಲ ಒಳಿತನ್ನು ಪ್ರಾರ್ಥಿಸುತ್ತಿದ್ದಾರೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ಆ ಭಗವಂತನನ್ನು ಸಂತೋಷಗೊಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ನಿರತರಾಗೋಣ. ಪ್ರತಿಯೊಬ್ಬ ಭಕ್ತರೂ ಕೂಡ ವಿಶಿಷ್ಟವಾದಂತಹ ಭಗವಂತನ ಸಂತೋಷಗೊಳಿಸುವಿಕೆ ಅನ್ನುವಂತಹ ಕಾರ್ಯ ಏನಿದೆ ಅದರಲ್ಲಿ ನಿಮಗ್ನರಾಗಿ, ಕೆಲವರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಕಾರ್ಯವನ್ನು ಸಾಧಿಸಿದರೆ, ಮತ್ತೆ ಕೆಲವರು ವಾದ್ಯವನ್ನು ವಾದಿಸುತ್ತಾ, ಮತ್ತೆ ಹಲವರು ನೃತ್ಯವನ್ನು ಮಾಡುತ್ತಾ, ಕೋಲಾಟವನ್ನು ಕೋಲುಗಳನ್ನು ಪರಸ್ಪರ ಬಾರಿಸುವುದರ ಮುಖಾಂತರ ಅದರಿಂದ ಬರತಕ್ಕಂತಹ ಧ್ವನಿ ಏನಿದೆ ಆ ಧ್ವನಿಯನ್ನು ಸ್ವಾಮಿಗೆ ಕೇಳಿಸುವುದರ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹೀಗೆ ಅವರವರ ಕಲೆಗಳನ್ನು ಆ ಸ್ವಾಮಿಗೆ ಪ್ರದರ್ಶನ ಮಾಡುತ್ತಾ ಕೊನೆಗೆ ಅವನಲ್ಲಿಯೇ ಅದನ್ನು ಅರ್ಪಿಸಿ ಅದರ ಶುದ್ಧತೆಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಯತ್ಕರೋಷಿ ಅದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ಗೀತೆಯಲ್ಲಿ ಪಾರ್ಥನನ್ನು ಉದ್ದೇಶಿಸಿ ಲೋಕಕ್ಕೇನೆ ಉಪದೇಶವನ್ನು ನೀಡಿರ್ತಕ್ಕಂತಹ ಆ ಭಗವಂತ, ನಾವು ಏನು ಮಾಡಿದರೂ ಕೂಡ ಅದನ್ನು ಆ ಭಗವಂತನಿಗೆ ಅರ್ಪಿಸಬೇಕು. ಎಲ್ಲವೂ ಕೂಡ ಆ ಭಗವಂತನದ್ದೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು, ಜಗತ್ತಿನಲ್ಲಿ ಏನಿದೆ ಅದೆಲ್ಲವೂ ಕೂಡ ಆ ಸ್ವಾಮಿಯದ್ದೇ. ಈ ವಿಷಯವನ್ನು ನಾವು ಮನದಟ್ಟು ಮಾಡಿಕೊಂಡು ಕುರುವನ್ನೇವೇಹ ಕರ್ಮಾಣಿ ಜಿಜೀವೇ ಶತಗುಂ ಸಮಾಹ, ನಮ್ಮ ಕರ್ಮಾನುಷ್ಠಾನವನ್ನು ನಾವು ಮಾಡುತ್ತಾ ನಮ್ಮ ಪುರುಷಾಯುಷ ಜೀವ ಎಷ್ಟಿದೆಯೋ ಅಲ್ಲಿಯ ತನಕ ಜೀವನವನ್ನು ನಡೆಸುತ್ತಾ ಭಗವಂತನ ಪರಮ ಕರುಣೆಗೆ ಪಾತ್ರರಾಗಿ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿಕೊಂಡು ಸ್ವಾಮಿಯ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಾ ನಮ್ಮ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಅಂತಹ ಅವಕಾಶವನ್ನು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ತನ್ನ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಇಂದಿನ ದಿನ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದಿದ್ದಾನೆ. ಭಕ್ತರು ಕೂಡ ತಲೆಯ ಮೇಲೆ ಮಡಿಕೆಯನ್ನು ಇರಿಸಿಕೊಂಡು, ಲೋಹದಿಂದ ಸಿದ್ಧಪಡಿಸಿರತಕ್ಕಂತಹ ಮಡಿಕೆ ಇದಾಗಿದೆ. ಅತ್ಯಂತ ಭಕ್ತಿಯಿಂದ ಕೋಲಾಟವನ್ನು ಆಡುತ್ತಾ ತಮ್ಮ ಕಲಾ ಪ್ರದರ್ಶನವನ್ನು ಮಾಡುತ್ತಾ ಷೋಡಶ ಕಲಾನಿಧಿಯಾದಂತಹ ಕಲ್ಯಾಣ ವೆಂಕಟೇಶ್ವರನಿಗೆ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. ಇಂತಹ ಸ್ವಾಮಿಯ ಸುಂದರವಾಗಿರತಕ್ಕಂತಹ ಸೂರ್ಯಪ್ರಭ ವಾಹನ ವೈಭವ ಅದನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಸೂರ್ಯಪ್ರಭ ವಾಹನ ವೈಭವವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ.
ನಾವು ನಮ್ಮ ಬಂಧು ಬಾಂಧವರಿಂದ ಕೂಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗೋಣ. ಸ್ವಾಮಿಯ ದರ್ಶನಕ್ಕೆಂದು ಅಲಿಪಿರಿ ಮಾರ್ಗದಿಂದ ಕೆಲವರು ಭಕ್ತರು ಹೋದರೆ ಮತ್ತೆ ಹಲವರು ಶ್ರೀನಿವಾಸ ಮಂಗಾಪುರ ಮಾರ್ಗದಿಂದ ಶ್ರೀವಾರಿ ಮೆಟ್ಟು ಅನ್ನತಕ್ಕಂತಹ ಒಂದು ಸ್ಥಳ 6 ಕಿಲೋಮೀಟರ್ ದೂರದಲ್ಲಿದೆ. ಅಂತಹ ಆ ಸ್ಥಳಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿಯೇ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನೆಲೆಸಿರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದೇಗುಲ ದೇವಸ್ಥಾನ ಸಿಗುವಂತಹದ್ದು. ಅಲ್ಲಿ ಆ ಭಗವಂತನನ್ನು ವೀಕ್ಷಿಸಿ ತಮ್ಮ ಮನಸ್ಸಿನಲ್ಲಿ ವಿಶೇಷವಾದಂತಹ ಶಕ್ತಿಯನ್ನು ತಂದುಕೊಳ್ತಾ ಈ ಸ್ವಾಮಿಯನ್ನೇ ಮೇಲೆ ಬೆಟ್ಟ ಹತ್ತಿ ನೋಡಿ ಬರಬೇಕು ಅನ್ನುವಂತಹ ದೃಢ ಸಂಕಲ್ಪವನ್ನು ಮಾಡಿ ಬೆಟ್ಟವನ್ನು ಹತ್ತಲಿಕ್ಕೆ ಹೋಗ್ತಕ್ಕಂತಹದ್ದು. ಇಂತಹ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ, ಅಲ್ಲಿ ನೆಲೆಸಿದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪರಮಾನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಮಹಿಳೆಯರು ಕೋಲಾಟವನ್ನು ಸಮವಸ್ತ್ರವನ್ನು ಧರಿಸಿ ಕೋಲಾಟವನ್ನು ಆಡುತ್ತಾ ತಮ್ಮ ಆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ಪಾರಿಶುದ್ಧ ಕಾರ್ಮಿಕರು ಕೂಡ ಮಾರ್ಗವನ್ನೆಲ್ಲವನ್ನು ಕೂಡ ಶುದ್ಧಪಡಿಸುತ್ತಾ ವಾಹನ ಬರಲಿಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಭಕ್ತರು ಕೂಡ ಬಹಳ ಭಕ್ತಿಯಿಂದ ಅತ್ಯುತ್ಸಾಹದಿಂದ ಸೂರ್ಯಪ್ರಭ ವಾಹನದಲ್ಲಿ ಪಾಲ್ಗೊಳ್ಳುತ್ತಾ ಸೂರ್ಯನಾರಾಯಣನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಸೂರ್ಯನನ್ನು ಸೂರಿಗಮ್ಯ, ಆದ್ದರಿಂದ ಸೂರ್ಯ ಅಂತ ಹೇಳ್ತಾರೆ. ಹರೇ ಶ್ರೀನಿವಾಸ. श्रीराजगोपाल चिरकीर्तिजाल कारुण्यगुणशील कल्याणलोल कारुण्यगुणशील कल्याणलोल श्रीराजगोपाल चिरकीर्तिजाल समरूप बहुल प्रताप भावज समरूप बहुल प्रताप नंद गोप कुमार नवनीत चोरा नंद गोप कुमार नवनीत चोरा चंदन मंदार समकीर्तिहार श्रीराजगोपाल चिरकीर्तिजाल कारुण्यगुणशील कल्याणलोल करुणारसापांग गरुड तुरंग करुणारसापांग गरुड तुरंग परमवचो वेद्य भवरोग वैद्य परमवचो वेद्य भवरोग वैद्य दक्षिण द्वारका स्थलकृत
गदवय्य राधिकलोला श्रीराजगोपाल चिरकीर्तिजाला कारुण्यगुणशील कल्याणलोला విజయంబు పాలించు విజయ సహాయ విజయంబు పాలించు విజయ సహాయ విజయ రాఘవు నేలు వేల్పులరాయ విజయ రాఘవు నేలు వేల్పులరాయ నీ పాద పద్మములు నెరనమ్మినాడా నీ పాద పద్మములు నెరనమ్మినాడా చేపట్టి నన్ను కటాక్షించి రక్షించు శ్రీరాజగోపాల చిరకీర్తిజాల శ్రీరాజగోపాల చిరకీర్తిజాల కారుణ్య గుణశీల కళ్యాణలోల కారుణ్య గుణశీల కళ్యాణలోల శ్రీరాజగోపాల చిరకీర్తిజాల ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ತನ್ನ ಮಹಿಮೆ ಭಕ್ತರೆಲ್ಲರೂ ಕೂಡ ತಿಳಿಯುವಂತೆ ಮಾಡ್ತಾ ಇದ್ದಾನೆ. ಬ್ರಹ್ಮೋತ್ಸವ ಸಂದರ್ಭದಲ್ಲಿ ದೇಶದ ನಾನಾ ಮೂಲೆಗಳಿಂದ ಬಂದಂತಹ ಭಕ್ತರು ವಿಧ ವಿಧವಾದಂತಹ ಸಮವಸ್ತ್ರಗಳನ್ನು ಧರಿಸಿ ಕೋಲಾಟವನ್ನಾಡುತ್ತಾ ಮಹಿಳೆಯರು ವಿಶೇಷವಾಗಿ ಕೋಲಾಟದ ಸೇವೆಯನ್ನು ಸಲ್ಲಿಸುತ್ತಿದ್ದರೆ, ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಭಕ್ತರು ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹೀಗೆ ಎಲ್ಲರಿಗೆ ಎಲ್ಲ ವಿಧವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತಾ ಸ್ವಾಮಿ ತನ್ನ ಮಹಿಮೆಯನ್ನು ಎಲ್ಲೆಡೆಯಲ್ಲಿಯೂ ಕೂಡ ಪ್ರಸಾರ ಮಾಡತಕ್ಕಂತಹದ್ದು. ಪ್ರಹ್ಲಾದ ಪ್ರಭುತಾಸ್ತಿ ಚೇತ್ ತವ ಹರೇ ಸರ್ವತ್ರ ಮೇ ದರ್ಶಯನ್ ಸ್ತಂಭೆ ಚೈವ ಹಿರಣ್ಯಕಶ್ಯಪು ಪುರಸ್ತತ್ರಾವಿರಾಸೀದ್ಧರಿಃ ವಕ್ಷಸ್ತಸ್ಯ ವಿದಾರಯನ್ ನಿಜನಖೈಃ ವಾತ್ಸಲ್ಯಮಾವೇದಯನ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ನಾರಾಯಣೋ ಮೇ ಗತಿ ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ರಕ್ಷಕ ಶ್ರೀಮನ್ನಾರಾಯಣನೇ, ಸೂರ್ಯನಾರಾಯಣನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆರಾಧಿಸುತ್ತಿದ್ದೇವೆ. ಪ್ರಹ್ಲಾದ ರಾಜರ ಕಥೆಯನ್ನು ಹೇಳ್ತಾ, ಪ್ರಹ್ಲಾದ ರಾಜರ ಮಾತನ್ನು ಸತ್ಯ ಮಾಡಲಿಕ್ಕಾಗಿ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕಾಗಿ, ದೇವತೆಗಳ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ತಾನು ಎಲ್ಲ ಕಡೆಯಲ್ಲಿಯೂ ಕೂಡ ಇದ್ದಾನೆ ಅನ್ನತಕ್ಕಂತಹ ವಿಚಾರವನ್ನು ತಿಳಿಸಲಿಕ್ಕೆ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್, ಅತ್ಯಂತ ಅದ್ಭುತವಾದಂತಹ ರೂಪವನ್ನು ಧರಿಸಿ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ, ನರನೂ ಅಲ್ಲ ಮೃಗನೂ ಅಲ್ಲ ನರಮೃಗಾಕೃತಿಯಾಗಿ ನರಸಿಂಹಾವತಾರವನ್ನು ಪಡೆದು ದುಷ್ಟನಾಗಿರತಕ್ಕಂತಹ ಹಿರಣ್ಯಕಶಿಪುವನ್ನು ದಮನ ಮಾಡಿ ಶಿಷ್ಟನಾದಂತಹ ಪ್ರಹ್ಲಾದನನ್ನು ಅತ್ಯಂತ ವಾತ್ಸಲ್ಯದಿಂದ ಸಮೀಪಕ್ಕೆ ಕರೆದು ಅನುಗ್ರಹಿಸಿರ್ತಕ್ಕಂತಹ ಮಹಾನುಭಾವ ಸೂರ್ಯನಾರಾಯಣ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಅಂತಹ ಆ ಸ್ವಾಮಿಯ ಮಹಿಮೆ ಅಪಾರವಾದಂತಹದ್ದು. ಅದನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಈ ವೈಭವೋಪೇತವಾದಂತಹ ಸೂರ್ಯಪ್ರಭ ವಾಹನದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಅಷ್ಟೇ ಅಲ್ಲ, ಶ್ರೀರಾಮಾರ್ಥ ವಿಭೀಷಣೋ ಯಮನಘೋ ರಕ್ಷೋಭಯಾದಾಗತಃ ಸುಗ್ರೀವಾನಯ ಪಾಲಯೈನ ಮಧುನಾ ಪೌಲಸ್ತ್ಯಮೇವಾಗತಂ ಇತ್ಯುಕ್ತ್ವಾ ಭಯಮಸ್ಯ ಸರ್ವವಿದಿತೋ
ಯೋ ರಾಘವೋ ದತ್ತವಾನ್ ಆರ್ತತ್ರಾಣಪರಾಯಣ ಸ ಭಗವಾನ್ ನಾರಾಯಣೋ ಮೇ ಗತಿ. ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಆರ್ತನಾದಂತಹ ವಿಭೀಷಣ ಏನೂ ಪಾಪ ಮಾಡಿಲ್ಲ, ರಾಕ್ಷಸ, ಆದರೂ ಭಯದಿಂದ ಬಂದಿದ್ದಾನೆ. ಬಂದಂತಹ ಅವನನ್ನು ಹೇ ಸುಗ್ರೀವ ಹೋಗಿ ಕರೆದುಕೊಂಡು ಬಂದು ಅವನಿಗೆ ಬೇಕಾದಂತಹ ಸನ್ಮಾನವನ್ನು ಮಾಡು, ಬೇಕಾದಂತಹ ಸವಲತ್ತುಗಳನ್ನು ಕಲ್ಪಿಸಿಕೊಡು ಎಂಬುದಾಗಿ ಆಜ್ಞೆಯನ್ನು ಮಾಡ್ತಕ್ಕಂಥದ್ದು. ಬಂದಂತಹ ಆ ವಿಭೀಷಣನಿಗೆ ಅಭಯವನ್ನು ಕೊಟ್ಟಿರ್ತಕ್ಕಂತಹದ್ದು ಇದೆಲ್ಲರೂ ಕೂಡ ತಿಳಿದಿರ್ತಕ್ಕಂತಹ ವಿಷಯವಾಗಿದೆ. ಈ ರೀತಿಯಾಗಿ ಯಾರು ಅವರನ್ನು ನಂಬಿ ಬರ್ತಾರೋ ಅವರ ಅಭೀಷ್ಟಗಳನ್ನು ಪೂರೈಸುತ್ತಾ ಅವರಿಗೆ ಅಭಯವನ್ನು ನೀಡುತ್ತಾ ಅವರ ರಕ್ಷಣೆಯ ಭಾರವನ್ನು ಸ್ವಾಮಿ ಹೊತ್ಕೊಳ್ತಾನೆ ಅನ್ನಲಿಕ್ಕೆ ಇನ್ನೂ ಅನೇಕ ದೃಷ್ಟಾಂತಗಳಿದ್ದಾವೆ. ಇಲ್ಲಿ ವಿಭೀಷಣನ ದೃಷ್ಟಾಂತವೂ ಕೂಡ ಒಂದಾಗಿದೆ. ಆದ್ದರಿಂದಲೇ ಆರ್ತತ್ರಾಣ ಪರಾಯಣಸ್ಸ ಭಗವಾನ್ ನಾರಾಯಣೋ ಮೇ ಗತಿ. ಅಂತಹ ನಾರಾಯಣನೇ ನಮ್ಮೆಲ್ಲರ ರಕ್ಷಕನಾಗಿರ್ತಕ್ಕಂಥವನು. ಅಂತಹ ಆ ನಾರಾಯಣನನ್ನೇ ಶರಣು ಹೊಂದೋಣ. ನಕ್ರಗ್ರಸ್ತಪದಂ ಸಮುದ್ಧೃತಕರಂ ಬ್ರಹ್ಮಾದಿದೇವಾಸುರಾಃ ರಕ್ಷಂತೀತ್ಯನುದೀನವಾಕ್ಯಕರುಣಂ ದೇವೇಶು ಶಕ್ತೇಷು ಯಃ ಮಾ ಭೈಷೀತಿರರಕ್ಷನಕ್ರವದನಾಚಕ್ರಾಯುಧ ಶ್ರೀಧರಃ ಆರ್ತತ್ರಾಣಪರಾಯಣಃ ಸ ಭಗವಾನ್ ನಾರಾಯಣೋ ಮೇ ಗತಿ. ಆರ್ತತ್ರಾಣಪರಾಯಣನಾದಂತಹ ನಾರಾಯಣ ನಮ್ಮೆಲ್ಲರ ರಕ್ಷಕನಾಗಿದ್ದಾನೆ. ನಕ್ರಗ್ರಸ್ತ ಪದವನ್ನು ಆ ಗಜರಾಜ ಅತ್ಯಂತ ಭಕ್ತಿಯಿಂದ ಕಟ್ಟ ಕಡೆಯಲ್ಲಿ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಭಗವಂತನನ್ನು ಸ್ಮರಿಸ್ತಾ ಇದ್ದಂತೆಯೇ ವೇಗವಾಗಿ ಗರುಡಾದಿರೂಢನಾಗಿ ಹೆಂಡತಿಗೂ ಕೂಡ ಹೇಳದಲೇ ಲಕ್ಷ್ಮಿಗೂ ಕೂಡ ಹೇಳದಲೇ ಬಂದು ಆ ಮೊಸಳೆಯಿಂದ ಗಜರಾಜನ ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು ಆ ಭಗವಂತನ ಕರುಣೆಗೆ ದೃಷ್ಟಾಂತವಾಗಿದೆ. ಹೀಗೆ ಅನೇಕ ದೃಷ್ಟಾಂತಗಳಿದ್ದಾವೆ. ಅಜಾಮೇಳನ ದೃಷ್ಟಾಂತ, ದ್ರೌಪದಿಯ ದೃಷ್ಟಾಂತ. ಹಾ ಕೃಷ್ಣಾಚ್ಯುತ ಕೃಪಾ ಜಲನಿಧೆ ಹಾ ಪಾಂಡವಾನಾಂ ಸಖೇ ಕ್ವಾಸಿ ಕ್ವಾಸಿ ಸುಯೋಧನಾದಪಹೃತಾಂ ಹಾ ರಕ್ಷ ಮಾಮಾತುರಾಂ ಇತ್ಯುಕ್ತೋ ಕ್ಷಯವಸ್ತ್ರರಕ್ಷಿತತನುಃ ಯೋಪಾಲಯ ದ್ರೌಪದೀಂ ಆರ್ತತ್ರಾಣಪರಾಯಣಃ ಸ ಭಗವಾನ್ ನಾರಾಯಣೋ ಮೇ ಗತಿ. ಆ ತಾಯಿ ದ್ರೌಪದಿ, ಕೃಷ್ಣ ಅಚ್ಯುತ ಕೃಪಾಜಲನಿಧೆ, ಪಾಂಡವರ ಮಿತ್ರನೇ ಎಲ್ಲಿದ್ದೀಯಾ, ಬಾ ಬಂದು ನನ್ನ ರಕ್ಷಣೆಯನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಂತೆ ಅಕ್ಷಯ ವಸ್ತ್ರವನ್ನು ನೀಡಿ ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಸ್ವಾಮಿ ಶ್ರೀಮನ್ನಾರಾಯಣನ ನಮ್ಮೆಲ್ಲರ ರಕ್ಷಕನಾಗಿದ್ದಾನೆ. ಅಂತಹ ಆ ಸ್ವಾಮಿಯ ರಕ್ಷಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಅನ್ನುವಂತಹದ್ದು ಆನಂದದ ವಿಷಯವಾಗಿದೆ. ಯತ್ಪಾದಾಬ್ಜನಖೋದಕಂ ತ್ರಿಜಗತಾಂ ಪಾಪೌಘ ಸಂಶೋಷಣಂ. ಹರೇ ಶ್ರೀನಿವಾಸ. ನಾರಾಯಣತೆ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ. ನಮೋ ನಮೋ ಹರಿ ನಾರಾಯಣ, ನಾರಾಯಣ ಹರಿ ನಮೋ ನಮೋ, ನಮೋ ನಮೋ ಹರಿ ನಾರಾಯಣ, ನಾರಾಯಣ ಹರಿ ನಮೋ
ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಪರಮ ಪುರುಷ ಭವಬಂಧ ವಿಮೋಚನ ಪರಮ ಪುರುಷ ಭವಬಂಧ ವಿಮೋಚನ ನರಮೃಗ ಶರೀರ ನಮೋ 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 ನರಮೃಗ ಶರೀರ ನಮೋ 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 ನರಮೃಗ ಶರೀರ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ ನಮೋ ಜಲಧಿಶಯನ ರವಿಚಂದ್ರ ವಿಲೋಚನ ಜಲರುತ ಭವನುತ ಚರಣಯುಗ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಜಲಧಿಶಯನ ರವಿಚಂದ್ರ ವಿಲೋಚನ ಜಲರುಹ ಭವನುತ ಚರಣಯುಗ ಬಲಿಬಂಧನ ಗೋಪವಧೂ ವಲ್ಲಭ ಬಲಿಬಂಧನ ಗೋಪವಧೂ ವಲ್ಲಭ ನಳಿನೋಧರತೆ ನಮೋ 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 ನಳಿನೋಧರತೆ ನಮೋ 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 ನಳಿನೋಧರತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ ನಮೋ ಆದಿದೇವ सकलागम पूजित यादव कुल मोहन रूपा हरिनारायण नमो नमो नारायण हरि नमो नमो हरिनारायण नमो नमो नारायण हरि नमो नमो आदिदेव सकलागम पूजित यादव कुल मोहन रूपा वेदोद्धर श्री वेंकटनायका वेदोद्धर श्री
ವೆಂಕಟನಾಯಕ ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ ನಮೋ ನಾರಾಯಣನೇ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣನೇ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣನೇ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಮೋ ನಮೋ ಹರಿನಾರಾಯಣ ನಮೋ ನಮೋ ಹರಿನಾರಾಯಣ ನಮೋ ನಮೋ ಹರಿ ನಾರಾಯಣ ನಾರಾಯಣ ತೇ ನಮೋ ನಮೋ ಎಂಬುದಾಗಿ ಸೂರ್ಯನಾರಾಯಣನನ್ನು ನಮಿಸುತ್ತಾ ವಿಶೇಷವಾದಂತಹ ಸಾಧನೆಯನ್ನು ಭಕ್ತರಾದ ನಾವೆಲ್ಲರೂ ಕೂಡ ಮಾಡುತ್ತಿದ್ದೇವೆ. ಭುಜಗತಲ್ಪಗತಂ ಘನಸುಂದರಂ ಗರುಡವಾಹನಮಂಬುಜ ಲೋಚನಂ ನಲಿನ ಚಕ್ರ ಗದಾಕರಮವ್ಯಯಂ ಭಜತರೇ ಮನುಜಾಹ ಕಮಲಾಪತಿಂ. ಕಮಲಾಪತಿಯಾಗಿರ್ತಕ್ಕಂತಹ ಸ್ವಾಮಿಯನ್ನು ಯಾವಾಗಲೂ ಕೂಡ ಭಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕಮಲ ಅರಳತಕ್ಕಂತಹದ್ದು ಸೂರ್ಯ ಬಂದಾಗ ಸೂರ್ಯನ ಕಿರಣಗಳಿಗೆ ಅರಳತಕ್ಕಂತಹದ್ದು ಕಮಲ. ಆ ಕಮಲದ ಸೊಬಗಿಗೆ ಕಾರಣೀಭೂತನಾದಂತಹ ಸೂರ್ಯನಾರಾಯಣನನ್ನು ಕಮಲಾಪತಿಯನ್ನು ನಾವು ಸರ್ವದಾ ಭಜಿಸೋಣ. ಶಂಖಚಕ್ರ ಗದಾ ಪದ್ಮವನ್ನು ಧರಿಸಿರ್ತಕ್ಕಂಥವನು, ಕೈಗಳಲ್ಲಿ ಗರುಡ ವಾಹನನಾಗಿರ್ತಕ್ಕಂತಹವನು, ಅಂಬುಜ ಲೋಚನಂ ಕಮಲದಂತೆ ಅಗಾಲವಾದಂತಹ ಕಣ್ಗುಳುಳ್ಳಂಥವನು, ಭುಜಗತಲ್ಪಗತನಾದ ಘನಸುಂದರನು ಆ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರನು. ಅಂತಹ ಆ ವೆಂಕಟೇಶ್ವರನನ್ನು ಕಮಲಾಪತಿಯನ್ನು ಮನುಜರಾದ ನಾವೆಲ್ಲರೂ ಕೂಡ ಭಜಿಸಿ ಕೃತಕೃತ್ಯರಾಗೋಣ. ರಾಜಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದ ದಿವ್ಯವಾಗಿರತಕ್ಕಂತಹ ರಾಜಗೋಪುರ. ಅಂತಹ ಆ ರಾಜಗೋಪುರದ ದರ್ಶನದೊಂದಿಗೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಸೂರ್ಯಪ್ರಭ ವಾಹನ ವೈಭವವನ್ನು ಕೂಡ ನಾವು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ರಮಣೀಯವಾದಂತಹ ದೃಶ್ಯವನ್ನು ಚಿತ್ರೀಕರಿಸಿ ಸುತ್ತಮುತ್ತಲೂ ಇರತಕ್ಕಂತಹ ವಾತಾವರಣ, ಹಳ್ಳಿಯ ವಾತಾವರಣ ಇರತಕ್ಕಂತಹದ್ದಾಗಿದೆ. ನಗರದ ಗಾಂಭೀರ್ಯ ಡಾಂಬಿಕತೆ ಯಾವುದೂ ಇಲ್ಲದಲೇ ನಿರ್ವ್ಯಾಜವಾದಂತಹ ಭಕ್ತಿಯನ್ನು ಮಾಡಲಿಕ್ಕೆ ಅದ್ಭುತವಾಗಿರ್ತಕ್ಕಂತಹ ತಾಣವಾಗಿರುವಂತಹದ್ದಾಗಿದೆ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೆಲೆಸಿದ ಕಲ್ಯಾಣ ವೆಂಕಟೇಶ್ವರನ ಸೂರ್ಯಪ್ರಭ ವಾಹನ ವೈಭವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಕಿಮುಜಪೈಶ್ಚ ತಪೋಭಿರುತಾಧ್ವರೈ ಅಪಿ ಕಿಮುತ್ತಮ ತೀರ್ಥ ನಿಷೇವಣೈ ಕಿಮುತ ಶಾಸ್ತ್ರ ಕದಂಬ ವಿಲೋಕನೈ ಭಜತರೇ ಮನುಜಾಹ ಕಮಲಾಪತಿಂ. ಜಪತಪಾದಿಗಳ ಅನುಷ್ಠಾನವನ್ನು ಮಾಡಬೇಕಾಗಿಲ್ಲ, ಯಜ್ಞಯಾಗಾದಿಗಳನ್ನು ಮಾಡಬೇಕಾಗಿಲ್ಲ, ತೀರ್ಥಕ್ಷೇತ್ರಗಳನ್ನು ಅಟಿಸಬೇಕಾಗಿಲ್ಲ, ಶಾಸ್ತ್ರ ಕದಂಬದ ವಿಲೋಕನೆಯನ್ನು ಮಾಡಬೇಕಾಗಿಲ್ಲ. ಸುಲಭವಾಗಿ ಸಿಗತಕ್ಕಂತಹದ್ದು ಸ್ವಾಮಿಯ ಅನುಗ್ರಹ. ಅದು ಅವನ ನಾಮವನ್ನು ಜಪಿಸಿದರೆ ಸಾಕು, ಕಮಲಾಪತಿಯನ್ನು ಸ್ಮರಿಸಿದರೆ ಸಾಕು. ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಭಜತರೇ ಮನುಜಾಹ ಕಮಲಾಪತಿಂ. ಮನುಜದೇಹಮಿಮಂ ಭುವಿ ದುರ್ಲಭಂ ಸಮಧಿಗಮ್ಯ ಸುರೈರಪಿ ವಾಂಛಿತಂ ವಿಷಯಲಂಪಟತಾಮಪಹಾಯ ವೈ ಭಜತರೇ ಮನುಜಾಹ ಕಮಲಾಪತಿಂ. ಒಳಗಿನ ದೇವಾಲಯದ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ದೇಗುಲ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ. ಅಲ್ಲಿ ನೆಲೆಸಿರತಕ್ಕಂತಹ ಸ್ವಾಮಿಯ ವಿಮಾನ ಗೋಪುರವನ್ನು ನಾವು ನೋಡ್ತಾ ಇದ್ದೇವೆ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಿಮಾನ ಗೋಪುರ. ವಿಮಾನ ಅಂದರು ಗೋಪುರ ಅಂದರು ಒಂದೇ. ಇಂತಹ
ಗೋಪುರದ ದರ್ಶನವನ್ನು ಪಡೆದುಕೊಳ್ಳುತ್ತಾ ಒಳಗಡೆ ಇರತಕ್ಕಂತಹ ಆ ಆನಂದ ನಿಲಯನನ್ನು, ಆನಂದ ಸಾಂದ್ರನನ್ನು, ಸೂರ್ಯನಾರಾಯಣನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ಭಜಿಸೋಣ, ಭಜಿಸಿ ಕೃತಕೃತ್ಯರಾಗೋಣ. ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು. ದೇವತೆಗಳು ಕೂಡ ಇಂತಹ ಅದ್ಭುತವಾದ ಜನ್ಮವನ್ನು ಇಷ್ಟಪಡ್ತಾರೆ, ಯಾಕಂದರೆ ಸಾಧನೆಯನ್ನು ಮಾಡಲಿಕ್ಕಾಗ್ತದೆ ಅಂತ. ಅಂತಹ ಸಾಧನ ಶರೀರವನ್ನು ಪಡೆದುಕೊಂಡ ನಾವೆಲ್ಲರೂ ಕೂಡ ಕಮಲಾಪತಿಯನ್ನು ಭಜಿಸುತ್ತಾ ನಮ್ಮ ಜೀವನದ ಸಾಧನೆಯನ್ನು ಮಾಡೋಣ. ನ ವನಿತಾ ನ ಸುತೋ ನ ಸಹೋದರೋ ನ ಹಿ ಪಿತಾ ಜನನೀ ನ ಚ ಬಾಂಧವ ವ್ರಜತಿ ಸಾಕಮನೇನ ಜನೇನ ವೈ ಭಜತರೇ ಮನುಜಾಹ ಕಮಲಾಪತಿಂ. ಯಾರೂ ಒಟ್ಟಿಗೆ ಬರುವುದಿಲ್ಲ. ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ತಂದೆ ತಾಯಿ, ಬಂಧು ಬಾಂಧವರು ಯಾರೂ ಕೂಡ ಒಟ್ಟಿಗೆ ಬರುವುದಿಲ್ಲ. ಬರುವಂತಹದ್ದು ಆ ಸ್ವಾಮಿಯ ನಾಮಸ್ಮರಣೆ ಮಾಡಿದಾಗ ಉಂಟಾದಂತಹ ಧರ್ಮ ಏನಿದೆ, ಪುಣ್ಯ ಏನಿದೆ, ಅದೇ ನಮ್ಮ ಒಂದಿಗೆ ಬರತಕ್ಕಂತಹದ್ದಾಗ್ತದೆ, ನಮ್ಮೊಟ್ಟಿಗೆ ಇರತಕ್ಕಂತಹದ್ದಾಗ್ತದೆ. ಅದಕ್ಕೆ ಹೇಳ್ತಾರೆ, ಸತಿ ಸುತರುಗಳು ಬರುವುದಿಲ್ಲ, ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ. ಬರುವಂತಹದ್ದು ಕೇವಲ ಆ ಸ್ವಾಮಿಯ ನಾಮ. ಆದ್ದರಿಂದ ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮಭಟರು ಎಳೆದೊಯ್ಯುವಾಗ. ಆದ್ದರಿಂದ ಆ ಭಗವಂತನನ್ನು ಭಜಿಸಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ತನ್ಮುಖಾಂತರ ಸಾಧನೆಯನ್ನು ನಾವು ಮಾಡೋಣ. ಸಕಲಮೇವ ಚಲಂ ಸಚರಾಚರಂ ಜಗದಿದಂ ಸುತರಾಂ ಧನಯೌವನಂ ಸಮವಲೋಕ್ಯ ವಿವೇಕದೃಶಾದೃತಂ ಭಜತರೇ ಮನುಜಾಹ ಕಮಲಾಪತಿಂ. ಯಾವುದು ಸ್ಥಿರ, ಯಾವುದು ಅಸ್ಥಿರ ಅನ್ನುವುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ವಿವೇಕಿಗಳಾಗಬೇಕು, ವಿವೇಕ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಚರಾಚರಾತ್ಮಕವಾದಂತಹ ಈ ಪ್ರಪಂಚದಲ್ಲಿ ಯಾವುದು ಸ್ಥಿರವಾಗಿರುವಂತಹದ್ದು, ಯಾವುದು ಅಸ್ಥಿರ, ಹೀಗೆ ಸ್ಥಿರಾಸ್ಥಿರತೆಯ ಜ್ಞಾನವನ್ನು ಪಡೆದುಕೊಳ್ತಾ ಆ ಭಗವಂತನನ್ನು ಭಜಿಸಿ ಆ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು. ವಿವಿಧ ರೋಗಯುತಂ ಕ್ಷಣಭಂಗುರಂ ಪರವಶಂ ನವಮಾರ್ಗಮಾಲಾಕುಲಂ ಪರಿನಿರೀಕ್ಷ್ಯ ಶರೀರಮಿದಂ ಸ್ವಕಂ ಭಜತರೆ ಮನುಜಾ ಕಮಲಾಪತಿಂ. ನಮ್ಮ ಶರೀರದ ವರ್ಣನೆಯನ್ನು ಮಾಡ್ತಾರೆ. ಎಂತಹದ್ದು ಇದು? ಪರವಶವಾಗಿರುವಂತಹದ್ದು, ನಮ್ಮ ಅಧೀನದಲ್ಲಿರುವಂತಹದ್ದಲ್ಲ. ಇನ್ನೊಬ್ಬರಿಗಾಗಿ ಶರೀರದ ಅಲಂಕಾರವನ್ನು ಮಾಡ್ತೇವೆ, ಇನ್ನೊಬ್ಬರಿಗಾಗಿ ಶರೀರದ ಸಕಲ ವಿಧವಾದಂತಹ ಪೋಷಣೆಯನ್ನು ಮಾಡ್ತಕ್ಕಂತಹದ್ದು. ವಿವಿಧ ರೋಗಗಳಿಂದ ಕೂಡಿರುವಂತಹದ್ದು. ಯಾವ ಕ್ಷಣದಲ್ಲಿ ಬಿದ್ದು ಹೋಗ್ತದೆ ಹೇಳಲಿಕ್ಕಿಲ್ಲ. ಅಂತಹ ಈ ಶರೀರವನ್ನು ನಿರೀಕ್ಷಣೆ ಮಾಡ್ತಾ, ವೀಕ್ಷಿಸುತ್ತಾ, ತಿಳಿದುಕೊಳ್ತಾ ಇದು ಅಸ್ಥಿರವಾದಂತಹದ್ದು. ಸ್ಥಿರವಾದದ್ದು ಭಗವಂತನ ನಾಮಸ್ಮರಣೆ. ಅದನ್ನು ಮಾಡೋಣ ಎಂಬುದಾಗಿ ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಕಮಲಾಪತಿಯನ್ನು ಭಜಿಸೋಣ. ಇದು ಶ್ರೀನಿವಾಸ ಮಂಗಾಪುರ ಕ್ಷೇತ್ರ. ಮಂಗಾಪುರ ಕ್ಷೇತ್ರದಲ್ಲಿ ನೆಲೆಸಿದಂತಹ ಸ್ವಾಮಿಯ ಕಲ್ಯಾಣ ವೆಂಕಟೇಶ್ವರನ ದೇಗುಲದ ರಾಜಗೋಪುರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ವೀಕ್ಷಿಸಿ ಕೃತಕೃತ್ಯರಾಗ್ತಾ ಇದ್ದೇವೆ. ಮುನಿವರೈರನಿಶಂ ಹೃದಯ ಭಾವಿತಂ ಶಿವವಿರಿಂಚಿ ಮಹೇಂದ್ರನುತಂ ಸದಾ ಮರಣ ಜನ್ಮ ಜರಾಭಯ ಮೋಚನಂ ಭಜತರೇ ಮನುಜಾಹ ಕಮಲಾಪತಿಂ. ಕಮಲಾಪತಿಯನ್ನು ಮುನಿ ಶ್ರೇಷ್ಠರು ಯಾವಾಗಲೂ ಕೂಡ ತಮ್ಮ ಹೃದಯದಲ್ಲಿ ಇರಿಸಿಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಬ್ರಹ್ಮ ರುದ್ರಾದಿ ದೇವತೆಗಳು ಯಾವಾಗಲೂ ಕೂಡ ಕಮಲಾಪತಿಯನ್ನು ನಮಿಸುತ್ತಿರುತ್ತಾರೆ. ಆ ಕಮಲಾಪತಿಯೋ ಎಲ್ಲ ಭಕ್ತರ ಮರಣ, ಜನ್ಮ, ವೃದ್ಧಾಪ್ಯ, ಭಯ ಎಲ್ಲವನ್ನು ದೂರ ಮಾಡ್ತಕ್ಕಂಥವನು. ಅಂತಹ ಆ ಸ್ವಾಮಿಯನ್ನು ನಾವು ಭಜಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಸ್ವಾಮಿಯ ನಾಮಗಳು, ಅವನ ಮಹಿಮೆಯನ್ನು ಸಾರಿ ಹೇಳ್ತಕ್ಕಂಥವುಗಳು. ಒಂದೊಂದು ನಾಮವೂ ಕೂಡ ಮಧುರಂ ಮಧುರೇಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ ಪಾವನಂ ಪಾವನೇಭ್ಯೋಪಿ ಹರೇರ್ನಾಮೈವ ಕೇವಲಂ ಎಂಬುದಾಗಿ ಹರಿನಾಮ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನೋ ಎಂಬುದಾಗಿ ಜ್ಞಾನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಏನು ಕೇಳಿದರೂ ಕೂಡ ಕೊಡಲಿಕ್ಕೆ ಸರ್ವಸಮರ್ಥನಾದಂಥವನು ಭಗವಂತ ಅವನೊಬ್ಬನೇ.
ಅರ್ಹ. ಆದ್ದರಿಂದ ಅವನನ್ನೇ ಕೇಳಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತ್ಯಕ್ತೇನ ಮುಂಜೀತಃ. ಅವನು ಏನು ಕೊಟ್ಟಿರ್ತಾನೋ ಅದರಲ್ಲಿಯೇ ತೃಪ್ತರಾಗಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ವಿಚಾರವನ್ನು ಉಪನಿಷತ್ತು ತಿಳಿಸ್ತಾ ಇದೆ. ಅಂತಹ ಮಹಿಮಾನ್ವಿತನಾದಂತಹ ಸ್ವಾಮಿಯನ್ನು ನಾವು ಇಂದು ಸೂರ್ಯಪ್ರಭಾ ವಾಹನದಲ್ಲಿ ವೀಕ್ಷಿಸುತ್ತಿದ್ದೇವೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿದ್ದೇವೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಎಂಬುದಾಗಿ ರಮಾಪತಿಯನ್ನು ಪ್ರಾರ್ಥಿಸ್ತಾ ಇರುವಂತಹದ್ದು. ಅಂತಹ ರಮಣನನ್ನು ಭಜಿಸುತ್ತಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ವೈಭವವನ್ನು ವೀಕ್ಷಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಕೃಷ್ಣಾರಮಣ ಪ್ರಿಯನಾದ ದ್ರೌಪದಿಯ ರಮಣರು ಪಾಂಡವರಿಗೆ ಮಿತ್ರನಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತಿದ್ದೇವೆ. ಆ ಕೃಷ್ಣನ ವೇದವ್ಯಾಸರ ಅನುಗ್ರಹದಿಂದ ವೇದರಾಶಿಗಳು ರಕ್ಷಿಸಲ್ಪಟ್ಟವು. ಗೋವುಗಳ ಗೋಕುಲ ಆಕಳುಗಳ ಸಮೂಹವೂ ಕೂಡ ರಕ್ಷಿಸಲ್ಪಟ್ಟಿತು. ಅಂತಹ ಆ ವೇದವ್ಯಾಸರನ್ನು ಶ್ರೀಕೃಷ್ಣನನ್ನು ಒಟ್ಟೊಟ್ಟಿಗೇನೆ ಸ್ಮರಿಸುತ್ತಾ ಭಜಿಸುತ್ತಾ ನಾವು ಕೃತಕೃತ್ಯರಾಗ್ತಾ ಇದ್ದೇವೆ. ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿರ್ತಕ್ಕಂಥವನು, ಈಗ ತಾನೇ ಉದಯಿಸಿದಂತಹ ಸೂರ್ಯನಿಗೆ ಸರಿಸಮಾನವಾದಂತಹ ಕಾಂತಿ ಉಳ್ಳಂಥವನು ಶ್ರೀಪ್ರಾಣನಾಥನಾಗಿದ್ದಾನೆ. ಅಂತಹ ಆ ಶ್ರೀಪ್ರಾಣನಾಥನನ್ನು ಶ್ರೀ ಶ್ರೀನಿವಾಸನನ್ನು ಕಲ್ಯಾಣ ವೆಂಕಟೇಶ್ವರನನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಆ ಬ್ರಹ್ಮಸ್ತಂಭ ಪರ್ಯಂತಂ ಸರ್ವಂ ಮಾಯಾಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ ನಾಮೈವ ಕೇವಲಂ. ಹರೇ ಶ್ರೀನಿವಾಸ. చలుడనంతుడమలుడు ఆదిదేవుడి తడిపో హరి శ్రీ వెంకట విభుడు ఆదిమ పురుషుడచ్యుతుడ చలుడనంతుడమలుడు ఆదిదేవుడి తడిపో హరి శ్రీ వెంకట విభుడు.
మడపగనాకసమంటిన రూపము సరుగన భూమింతయునొక చరణంబునగొలిచి అరుదుగ బలి మద మడపగనాకసమంటిన రూపము సరుగన భూమింతయునొక చరణంబునగొలిచి పరదిన పాదాంగుటమున బ్రహ్మాండమునగి నిలచిన పరమాత్ముడీతడెపో పతి శ్రీ వెంకట విభుడు ఆదిమ పురుషుడచ్యుతుడ చలుడనంతుడ బలుడు ఆదిదేవుడీతడెపో హరి శ్రీ వెంకట విభుడు క్షీరపయోనిధిలో పలశేషుడు పర్యంకముగ ధారుణియులు సిరియును పాదములొత్తగను క్షీరపయోనిధిలో పలశేషుడు పర్యంకముగ ధారుణియులు సిరియును పాదములొత్తగను చేరువతను బ్రహ్మాదులు సేవ్యోపగ చెరువొనదడి నారాయణునితడే ఉన్నత వెంకట విభుడు ఆదిమ పురుషుడచ్యుతుడ చలుడనంతుడ బలుడు ఆదిదేవుడీతడెపో హరి శ్రీ వెంకట విభుడు ఆదిమ పురుషుడచ్యుతుడ చలుడనంతుడ బలుడు ఆదిదేవుడీతడెపో హరి శ్రీ వెంకట విభుడు ఆదిదేవుడీతడెపో హరి శ్రీ వెంకట విభుడు ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಶ್ರೀನಿವಾಸ ಮಂಗಾಪುರ ಪುಣ್ಯಕ್ಷೇತ್ರದ 7ನೆಯ ದಿವಸದ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅಭಿಮುಖನಾಗಿ ಸೂರ್ಯಪ್ರಭಾ ವಾಹನದಲ್ಲಿ ಕೋಟಿ ಕೋಟಿ ಸೂರ್ಯ ಸಮಪ್ರಭನಾಗಿರುವಂತಹ ಶ್ರೀನಿವಾಸನು ರಥಬೀದಿಯಲ್ಲಿ ವಿರಾಜಿಸುತ್ತಿದ್ದಾನೆ. ಶ್ರೀನಿವಾಸನ ದಿವ್ಯವಾದಂತಹ 9 ದಿನಗಳ ನವಾಹ್ನಿಕ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ 7ನೆಯ ದಿನದ ಶುಭವೇಳೆಯಲ್ಲಿ ಶ್ರೀನಿವಾಸನು ಅತ್ಯಂತ ವೈಭವಪೇತವಾದಂತಹ ರೀತಿಯಲ್ಲಿ ವಿರಾಜಮಾನನಾಗಿ ಸಮಸ್ತ ಭಕ್ತಜನರಿಗೆ ಆನಂದವನ್ನು ಉಂಟು ಮಾಡುತ್ತಾ ಭಕ್ತರೆಲ್ಲರ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಾ ಮುಂದುವರಿಯುತ್ತಿದ್ದಾನೆ. ಭಗವಂತನ ವಾಸ್ತವಿಕವಾದಂತಹ ಇರುವಿಕೆ ಅಣುವಿನಲ್ಲಿಯೂ ಕೂಡ ಇರುವಂತಹದ್ದು. ಆದರೆ ಅದನ್ನು ಗುರುತಿಸುವಂತಹ ಶಕ್ತಿ ನಮಗೆ ಇಲ್ಲದೇ ಇರುವುದರಿಂದ ನಾವು ಆ ಭಗವಂತನನ್ನು ವಿವಿಧ ರೀತಿಗಳಲ್ಲಿ ಆರಾಧಿಸುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದೇವೆ. ಆದ್ದರಿಂದ ಯಾರು ಆ ಭಗವಂತನನ್ನು ಸಮಸ್ತ ಭೂತಗಳಲ್ಲಿ ಕಾಣಲು ಸಾಧ್ಯವಾಗುವುದಿಲ್ಲವೋ ಅಂಥವರಿಗಾಗಿ ಅವರ ಸೌಕರ್ಯಕ್ಕಾಗಿ ಆಗಮಶಾಸ್ತ್ರಾದಿಗಳಲ್ಲಿ ಈ ರೀತಿಯ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ನಿರ್ವಹಿಸಿದ್ದಾರೆ. ಶ್ರೀನಿವಾಸನು ಅತ್ಯಂತ ರಮಣೀಯವಾದಂತಹ ವೀರಪುರುಷನ ವೇಷದಲ್ಲಿ ಇಂದು ವಿರಾಜಮಾನನಾಗಿದ್ದಾನೆ. ದೇವಾಲಯದ ಅತ್ಯಂತ ಸಮೀಪದ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಿದ್ದೀರಿ. ತಿರುಮಲ ತಿರುಪತಿ ದೇವಸ್ಥಾನದಿಂದ ನಿರ್ಮಿಸಲ್ಪಟ್ಟಿರುವ ಈ ದೇವಾಲಯದ ಅನೇಕ ಭಾಗಗಳನ್ನು ಕೂಡ ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುವ ಅವಕಾಶವನ್ನು ಪಡೆದುಕೊಂಡಿದ್ದೀರಿ. ವೆಂಕಟನಾಥನ ದಿವ್ಯವಾದಂತಹ ವೈಭವ, ಸೂರ್ಯಮಂಡಲ ಅಂತರ್ವರ್ತಿಯಾಗಿ ವಿರಾಜಿಸುತ್ತಿರುವಂತಹ ವಿಶೇಷತೆಗಳನ್ನು ವೀಕ್ಷಿಸುತ್ತಿದ್ದೀರಿ. ಶ್ರೀ ವೆಂಕಟಾಚಲಾಧೀಶ್ವರನೇ ಕಲ್ಯಾಣ ವೆಂಕಟೇಶ್ವರ ಎನ್ನುವ ಹೆಸರಿನಿಂದ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಗದಾ ಖಡ್ಗಾದಿ
ಆಯುಧಗಳನ್ನು ಧರಿಸಿ ವಿಶೇಷವಾದಂತಹ ವೈಭವದೊಂದಿಗೆ ಪರಮಾತ್ಮ ಇಂದು ವಿರಾಜಿಸುತ್ತಿದ್ದಾನೆ. ಅಂತಹ ಪರಮಪುರುಷನ ದಿವ್ಯ ವೈಭವಪೇತವಾದಂತಹ ಉತ್ಸವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ಕೃಪೆಗೆ ನಾವು ಪಾತ್ರಭೂತರಾಗೋಣ. 7ನೆಯ ದಿವಸ ಅತ್ಯಂತ ಮುಖ್ಯವಾದಂತಹ ಗ್ರಹಗಳು 7. ಆದ್ದರಿಂದ ವಾರದಲ್ಲಿ 7 ದಿನಗಳನ್ನು ವಿಶೇಷವಾಗಿ ಪರಿಗಣಿಸುತ್ತಾರೆ. ರಾಹುಕೇತುಗಳನ್ನು ಛಾಯಾಗ್ರಹಗಳೆಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳಿದೆ. ಅವುಗಳಿಗೆ ವಾಸ್ತವಿಕವಾದಂತಹ ಇರುವಿಕೆ ಇಲ್ಲ. ಆದ್ದರಿಂದಾಗಿ ಆ ರಾಹುಕೇತುಗಳು ಛಾಯಾಗ್ರಹಗಳು. ಆದ್ದರಿಂದಾಗಿ ಅವುಗಳಿಗೆ ಈ 7 ದಿನಗಳ ವ್ಯವಸ್ಥೆಯಲ್ಲಿ ಸ್ಥಾನವಿಲ್ಲ. ಆದ್ದರಿಂದ ಆ ರಾಹುಕೇತುಗಳನ್ನು ನಾವು ಪರಿಗಣನೆಯಲ್ಲಿ ತೆಗೆದುಕೊಂಡಿಲ್ಲ. ಆದ್ದರಿಂದ ವಾರದಲ್ಲಿ 7 ಗ್ರಹಗಳ ಹೆಸರಿನಲ್ಲಿ 7 ವಾಹನಗಳು ವಾಹನಗಳ ಈ ಪರಿಕ್ರಮದಲ್ಲಿಯೂ ಕೂಡ 7ನೆಯ ದಿವಸದಂದು ಸೂರ್ಯಚಂದ್ರರನ್ನು ಸ್ಮರಿಸಿಕೊಳ್ಳುವಂತಹ ಒಂದು ವಿಧಾನವಿದೆ. ಅಂದರೆ ಈ 9 ದಿನಗಳ ವಾಹನ ಸರಣಿಯಲ್ಲಿ ಪರಮಾತ್ಮನ ವಿವಿಧ ಅವತಾರಗಳು, ಭಗವಂತನಿಗೆ ವಿಶೇಷವಾಗಿ ಸನ್ನಿಹಿತರಾಗಿರುವಂತಹ ಶೇಷ, ಗರುಡ ಮೊದಲಾದಂಥವರು, ಅದೇ ರೀತಿಯಲ್ಲಿ ಪರಮಾತ್ಮನ ದಿವ್ಯ ಪ್ರಭಾವದಿಂದ ಆವಿರ್ಭವಿಸಿದಂತಹ ಕಲ್ಪವೃಕ್ಷಾದಿಗಳು, ಹೀಗೆ ಅನೇಕ ವಿಧವಾದಂತಹ ರೀತಿಯಲ್ಲಿ ಈ 9 ದಿನಗಳ ಈ ಮಹತ್ವಪೂರ್ಣವಾದಂತಹ ಒಂದು ಈ ವಾಹನ ಸೇವಾ ವೈಭವ ನಿರ್ಣೀತವಾಗಿದೆ. ಆದ್ದರಿಂದಾಗಿ ಇಂತಹ ಮಹತ್ವಪೂರ್ಣವಾದಂತಹ ಒಂದು ಈ ಪ್ರಕ್ರಿಯೆಯನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಈ ಶುಭ ವೇಳೆಯಲ್ಲಿ ವಿಶೇಷವಾದಂತಹ ಚಕ್ಕೆ ಭಜನೆ ಎಂದು ಕರೆಯಲ್ಪಡುವಂತಹ ಒಂದು ವಿಶೇಷವಾದಂತಹ ಭಜನೆಯನ್ನು ತಾವು ಇದೀಗ ವೀಕ್ಷಿಸುತ್ತಿದ್ದೀರಿ. ಲಯ, ರಾಗ ಇವೆರಡೂ ಕೂಡ ಅತ್ಯಂತ ಮುಖ್ಯವಾದವು. ಲಯಪ್ರಧಾನವಾದಂತಹ ಜಾನಪದ ನೃತ್ಯಗಳು ಜನರಲ್ಲಿ ಅತ್ಯಂತ ವಿಶೇಷವಾದಂತಹ ಉತ್ಸಾಹವನ್ನು ಉಂಟು ಮಾಡುತ್ತವೆ, ವಿಶೇಷವಾದಂತಹ ಒಂದು ಚೈತನ್ಯವನ್ನು ತುಂಬುತ್ತವೆ. ದೇವಾಲಯದ ಸುಂದರವಾಗಿರುವಂತಹ ಗೋಪುರವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. 7 ಪರ್ವತಗಳಿಗೆ ಸಂಬಂಧಪಟ್ಟಂತೆ ಸಪ್ತಾಚಲಾಧೀಶ್ವರನ ಸ್ಮರಣೆಯಲ್ಲಿ 7 ಸುವರ್ಣ ಕಲಶಗಳನ್ನು ಇರಿಸಿರುವಂತಹ ಒಂದು ಸುಂದರವಾದಂತಹ ನಿರ್ಮಾಣ ಇದಾಗಿದೆ. ಪ್ರಾಚೀನವಾದಂತಹ ದೇವಾಲಯವಾಗಿದ್ದರೂ ಕೂಡ ಕಾಲಕ್ರಮದಲ್ಲಿ ದುಷ್ಟರಿಂದ ಇದು ನಾಶಕ್ಕೆ ಒಳಗಾಗಿತ್ತು. ಆದ್ದರಿಂದಾಗಿ ಈ ದೇವಾಲಯವನ್ನು ತಿರುಮಲ ತಿರುಪತಿ ದೇವಸ್ಥಾನ ಪುನಃ ಪ್ರತಿಷ್ಠಾಪಿಸಿದೆ. ಇಂದು ಸಪ್ತಾಶ್ವಗಳನ್ನು ಹೊಂದಿರುವಂತಹ ಸೂರ್ಯಬಿಂಬದ ಮಧ್ಯದಲ್ಲಿ ಸೂರ್ಯನಾರಾಯಣನಾಗಿ ಪರಮಾತ್ಮ ದರ್ಶನವನ್ನು ನೀಡುತ್ತಿದ್ದಾನೆ. ಆ ಪರಮಾತ್ಮನ ಮಂಗಳಕರ ವಿಜಯೀ ಭವ ದಿಗ್ವಿಜಯೀ ಭವ विजयी भव विजयी भव जय विजयी भव दिग्विजयी भव विजयी भव विजयी भव जय विजयी भव दिग्विजयी भव
ಅಜರುದ್ರವಂದಿತ ಪದಾರವಿಂದ ಮುಕುಂದ ಸುಜನ ಮಂದಾರ ಸ್ವಾಮಿ ವಿಜಯೀ ಭವ. ಅಜರುದ್ರವಂದಿತ ಪದಾರವಿಂದ ಮುಕುಂದ ಸುಜನ ಮಂದಾರ ಸ್ವಾಮಿ ವಿಜಯೀ ಭವ. ಸುಜನ ಮಂದಾರ ಸ್ವಾಮಿ ವಿಜಯೀ ಭವ. ವಿಜಯೀ ಭವ ವಿಜಯೀ ಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ. ರಸಪಾರಾವಾರ ವಿಕಾರ ದೂರ ವೀರಶೇಖರ ಸ್ವಾಮಿ ವಿಜಯೀ ಭವ. ಕಾರುಣ್ಯ ರಸಪಾರಾವಾರ ವಿಕಾರ ದೂರ ವೀರಶೇಖರ ಸ್ವಾಮಿ ವಿಜಯೀ ಭವ. ವೀರಶೇಖರ ಸ್ವಾಮಿ ವಿಜಯೀ ಭವ. ವಿಜಯೀ ಭವ ವಿಜಯೀ ಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ. ಸಲಲಿತ ತರಿಗೊಂಡ ನಿಲಯ ಶೇಷಾಚಲೇಶ ವಿಲಸಿತ ಚರಿತ ಸ್ವಾಮಿ ವಿಜಯೀ ಭವ. ಸಲಲಿತ ತರಿಗೊಂಡ ನಿಲಯ ಶೇಷಾಚಲೇಶ ವಿಲಸಿತ ಚರಿತ ಸ್ವಾಮಿ ವಿಜಯೀ ಭವ. ವಿಲಸಿತ ಚರಿತ ಸ್ವಾಮಿ ವಿಜಯೀ ಭವ. ವಿಜಯೀ ಭವ ವಿಜಯೀ ಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ. ವಿಜಯೀ ಭವ ವಿಜಯೀ ಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ. ತರಿಗೊಂಡ ವೆಂಗಮಾಂಬ ಎನ್ನುವಂತಹ ಮಹಾಭಕ್ತೆಯು ಭಗವಂತನ ವಿಜಯವನ್ನು ಕೋರಿ ಬರೆದಂತಹ ವಿಜಯ ಗೀತೆಯನ್ನು ತಾವು ಕೇಳಿದಿರಿ. ಪರಮಾತ್ಮನನ್ನು ಸ್ತುತಿಸುವಾಗ ಜಯಶಬ್ದದಿಂದ ಸ್ತೋತ್ರ ಮಾಡುವುದು ಪ್ರಾಚೀನವಾದಂತಹ ಪದ್ಧತಿ. ಭಾಗವತದಲ್ಲಿಯೂ ಕೂಡ ಗೋಪಿಕೆಯರು ಭಗವಂತನನ್ನು ಸ್ತೋತ್ರ ಮಾಡುವಂತಹ ಸಂದರ್ಭದಲ್ಲಿ ಜಯ ಶಬ್ದದಿಂದಲೇ ಭಗವಂತನ ಸ್ತೋತ್ರವನ್ನು ಪ್ರಾರಂಭಿಸಿದ್ದಾರೆ. ಭಗವಂತನಿಗೆ ಜಯವಾಗಲಿ ವಿಜಯವಾಗಲಿ ಎನ್ನುವಂತಹ ವಿಜಯಾರ್ಥಕವಾದಂತಹ ಶಬ್ದಗಳಿಂದ ಸ್ತುತಿಸುವುದು ಪ್ರಾಚೀನವಾದಂತಹ ಪದ್ಧತಿ. ಭಗವಂತನು ಅಂತಹ ಒಂದು ವೈಭವವನ್ನು ಪಡೆಯಲಿ ಎನ್ನುವಂತಹ ದೃಷ್ಟಿಯಿಂದಲೇ ಪರಾಕ್ ಬಹುಪರಾಕ್ ಎನ್ನುವಂತಹ ಶಬ್ದಗಳನ್ನು ಕೂಡ ಬಳಸುತ್ತೇವೆ. ಅವುಗಳು ಕೂಡ ವಿಜಯವನ್ನು ಸೂಚಿಸುವಂತಹವುಗಳು. ಭಗವಂತನು ಸದಾ ವಿಜಯಿ, ಪರಾಜಯವನ್ನು ಹೊಂದದೇ ಇರುವವನು. ಅಂತಹ ಪರಮಾತ್ಮನಿಗೆ ನಮ್ಮ ಶುಭಾಶಂಸೆಯ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ನಮ್ಮ ರಕ್ಷಕನಾಗಿರುವ, ನಮ್ಮ ಒಡೆಯನಾಗಿರುವ, ಆಪತ್ತಿನಲ್ಲಿ ಒದಗಿ ಬರುವಂತಹ ಸನ್ಮಿತ್ರನಾಗಿರುವಂತಹ ಪರಮಾತ್ಮನು ಸದಾ ಜಯವನ್ನು ಪಡೆಯಲಿ ಎನ್ನುವಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸುವುದರಲ್ಲಿ ಯಾವ ವಿಧವಾದಂತಹ ದೋಷವೂ ಇಲ್ಲ. ಸರ್ವಸಮ್ಮತವಾದ ಶಿಷ್ಟಸಮ್ಮತವಾದ
ಪ್ರಾಚೀನವಾದಂತಹ ಪದ್ಧತಿ ಇದಾಗಿದೆ. ಭಗವಂತನಿಗೆ ನಮ್ಮ ಶುಭಾಶಂಸೆಯ ಅನಿವಾರ್ಯತೆ ಏನೂ ಇಲ್ಲ. ಆದರೂ ನಮ್ಮ ಕರ್ತವ್ಯವಾಗಿ ಆ ಭಗವಂತನನ್ನು ಸ್ತುತಿಸುವುದು, ಭಗವದ್ಗುಣಗಳನ್ನು ಸ್ಮರಿಸುವುದು, ಇವೆರಡೂ ಒಂದೇ ಆಗಿದೆ. ಭಗವಂತನ ಸ್ತೋತ್ರ ಅತಿಶಯೋಕ್ತಿಯಲ್ಲ. ಯಾವ ವಿಧವಾದಂತಹ ಹೋಲಿಕೆಗಳನ್ನು ಮಾಡಿದರೂ ಕೂಡ ಅದು ಭಗವಂತನ ವಿಷಯದಲ್ಲಿ ಅದು ಅತಿಶಯೋಕ್ತಿಯನ್ನು ಪಡೆದುಕೊಳ್ಳುವುದಿಲ್ಲ. ಅಘಟಿತ ಘಟನಾ ಸಮರ್ಥನಾಗಿರುವಂತಹ ಪರಮಾತ್ಮನು ಯಾವುದನ್ನೂ ಸಾಧಿಸಬಲ್ಲ, ಯಾವ ವಿಧವಾದಂತಹ ನಿಮಿತ್ತವೂ ಇಲ್ಲದೆ ಕಾರ್ಯವನ್ನು ಸಾಧಿಸಬಲ್ಲಂತಹ ಶಕ್ತಿ ಪರಮಾತ್ಮನಿಗೆ ಮಾತ್ರವೇ ಇದೆ. ಆದ್ದರಿಂದಾಗಿ ಕಾರ್ಯವನ್ನು ಸಾಧಿಸಲು ಅನೇಕ ವಿಧವಾದಂತಹ ಉಪಕರಣಗಳು, ನಿಮಿತ್ತಗಳು ನಮಗೆ ಅನಿವಾರ್ಯ. ಆದರೆ ಭಗವಂತನು ಯಾವ ವಿಧವಾದಂತಹ ನಿಮಿತ್ತವೂ ಇಲ್ಲದೆಯೂ ಕಾರ್ಯವನ್ನು ಸಾಧಿಸಬಲ್ಲ. ಆ ರೀತಿಯಾದಂತಹ ಶಕ್ತಿ ಪ್ರಪಂಚದಲ್ಲಿ ಇನ್ಯಾರಿಗೂ ಇಲ್ಲ. ಆದ್ದರಿಂದ ಅಂತಹ ವಿಶೇಷವಾದ ಶಕ್ತಿಯಿಂದ ಕಂಗೊಳಿಸುವಂತಹ ಪರಮಾತ್ಮನನ್ನು ನಮಿಸೋಣ. 7 ಅಶ್ವಗಳು ವಾರದ 7 ದಿನಗಳನ್ನು ಸೂಚಿಸುತ್ತವೆ. ಸೂರ್ಯನ ರಥವು ನಿರಂತರವಾಗಿ ಸಂಚರಿಸುವ ಕಾಲಚಕ್ರ. ಆ ಕಾಲಚಕ್ರಕ್ಕೆ ಅನುಸಾರವಾಗಿ ಜಗತ್ತು ನಡೆಯುತ್ತದೆ. ಆ ಕಾಲಚಕ್ರವು ಮುಂದೆ ಹೋಗುವುದಕ್ಕೆ ಬೇಕಾದಂತಹ ಶಕ್ತಿ ಈ ಅಶ್ವಗಳಲ್ಲಿ ಕಂಡುಬರುತ್ತವೆ. ಆ ಶಕ್ತಿಯನ್ನು ಆ ರಥವು ಮುಂದೆ ಹೋಗುವುದಕ್ಕೆ ಬೇಕಾದಂತಹ ಪ್ರೇರಕ ಶಕ್ತಿಯಾಗಿ ಪುರಾಣಗಳು ಅಭಿವರ್ಣಿಸಿವೆ. ಆದ್ದರಿಂದಾಗಿ 7 ವರ್ಣಗಳಿಂದ ಕೂಡಿರುವಂತಹ ಸೂರ್ಯನ ಬೆಳಕಿಗೆ ಪ್ರತೀಕವೆಂದು ಆಧುನಿಕರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಆ ಪರಮಾತ್ಮನ ದಿವ್ಯವಾದಂತಹ ಸಾನ್ನಿಧ್ಯದಲ್ಲಿ ಸೂರ್ಯಪ್ರಭಾ ವಾಹನ ಸೇವಾವಿಧಿಯಲ್ಲಿ ಈ ಮಂಗಳಕರವಾದಂತಹ ವೈಭವವನ್ನು ವೀಕ್ಷಿಸುತ್ತಿದ್ದೇವೆ. ಈ ವೇಳೆಯಲ್ಲಿ ಭಕ್ತಜನ ಸಂದೋಹವು ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ಭಕ್ತಜನರೆಲ್ಲರೂ ಆ ವಾಹನದ ಸಮೀಪಕ್ಕೆ ಬಂದು ಭಗವದ್ ದರ್ಶನವನ್ನು ಮಾಡುವುದಷ್ಟೇ ಅಲ್ಲದೆ ಆ ವಾಹನದ ತಳಭಾಗದಿಂದ ಅವರು ಆ ಪ್ರಯಾಣವನ್ನು ಮುಂದೆ ಒರೆಸಿಕೊಂಡು ಹೋಗುತ್ತಿದ್ದಾರೆ. ಆ ರೀತಿಯಲ್ಲಿ ನಡೆಯುತ್ತಿರುವಂತಹ ಈ ಮಹತ್ವಪೂರ್ಣವಾದಂತಹ ಸ್ಥಾನದಲ್ಲಿ ಕೋಲಾಟ, ಭಜನೆ ಮೊದಲಾದಂತಹ ಅನೇಕ ವಿಧವಾದಂತಹ ಸೇವೆಗಳು ನಡೆಯುತ್ತಿರುವುದನ್ನು ಕೂಡ ತಾವು ಗಮನಿಸಬಹುದು. ತಾವು ವೀಕ್ಷಿಸುತ್ತಿರುವಂತೆ ಸೂರ್ಯಪ್ರಭಾ ವಾಹನದಲ್ಲಿ ಇಂದು ವಿಶೇಷವಾದಂತಹ ವರ್ಣಮಯವಾದ ಮಾಲಿಕೆಯನ್ನು ಅಲಂಕಾರಕ್ಕೆ ಬಳಸಿದ್ದಾರೆ. ಸೂರ್ಯನ ಕಿರಣದಲ್ಲಿ 7 ವಿಧವಾದಂತಹ ಬಣ್ಣಗಳಿರುತ್ತವೆ ಎನ್ನುವುದು ವೈಜ್ಞಾನಿಕವಾಗಿ ಸಿದ್ಧವಾದಂತಹ ವಿಷಯ. ಆ ರೀತಿಯಾದಂತಹ 7 ವಿಧವಾದ ಬಣ್ಣಗಳು ಏಕತ್ರಿತವಾದಾಗ ಅದು ಬಿಳಿಯ ಬಣ್ಣವಾಗಿ ಕಾಣುತ್ತದೆ ಎನ್ನುವಂತಹ ಹಿನ್ನೆಲೆಯಲ್ಲಿಯೂ ಕೂಡ ಆ ಎಲ್ಲ ರೀತಿಯಾದಂತಹ ವರ್ಣಗಳಿಂದ ಕೂಡಿದ ಮಾಲಿಕೆಯನ್ನು ಭಗವಂತನ ಅಲಂಕಾರಕ್ಕೆ ಬಳಸಿದ್ದಾರೆ. ಆ ರೀತಿಯಾಗಿ ಅನೇಕ ವಿಧವಾದಂತಹ ವೈವಿಧ್ಯಗಳನ್ನು ತಿಳಿಯಪಡಿಸುತ್ತಿರುವಂತಹ ಈ ಮಹತ್ವಪೂರ್ಣವಾದಂತಹ ಸ್ಥಾನದಲ್ಲಿ ನಾವು ಅತ್ಯಂತ ಆನಂದದಿಂದ ಭಗವದ್ ಆರಾಧನೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಆ ಅರುಣನು ಆ ಭಗವಂತನ ಸಾರಥಿಯಾಗಿ, ಭಗವಂತನ ಈ ರಥವು ನಿರಂತರವಾಗಿ ಯಾವ ಸ್ಥಾನದಲ್ಲಿಯೂ ಕೂಡ ನಿಲ್ಲದೇ ಇರುವಂತಹ ರೀತಿಯಲ್ಲಿ ಮುಂದುವರಿಯುತ್ತದೆ. ಕಾಲಚಕ್ರ ಎಂದು ಹೇಳುವಂತಹ ರೀತಿಯಲ್ಲಿ ಕಾಲಚಕ್ರವು ಪ್ರತಿಯೊಬ್ಬ ಮನುಷ್ಯನ ವಿಶೇಷವಾದಂತಹ ಗುಣಗಳ ಬಗ್ಗೆ ಹೇಳುತ್ತದೆ. ಆದ್ದರಿಂದ ಆ ಕಾಲಚಕ್ರದ ಅಡಿಯಲ್ಲಿ ಕಾಲಚಕ್ರವು ಉರುಳುತ್ತಿರುವಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಮುಂದೆ ಹೋಗುತ್ತಾರೆ. ಇದು ನಿರಂತರವಾದಂತಹ ಒಂದು ಪ್ರಕ್ರಿಯೆಯಾಗಿ ಪರಿಗಣಿಸಲ್ಪಟ್ಟಿದೆ. ದೇವಾಲಯದ ಮುಂಭಾಗಕ್ಕೆ ಭಗವಂತನ ವಾಹನ ಸೇವೆ ಆಗಮಿಸಿದೆ. ಆಂಜನೇಯ ಮಂದಿರವನ್ನು ದಾಟಿ ಮುಂದೆ ಹೆಜ್ಜೆ ಇಡುತ್ತಿರುವಂತಹ ಸಂದರ್ಭವನ್ನು ತಾವು ಗಮನಿಸುತ್ತಿದ್ದೀರಿ. ದೇವಾಲಯದ ಹೆಬ್ಬಾಗಿಲಿಗೆ ಬಂದು ನಿಂತಿರುವಂತಹ ಭಗವಂತನನ್ನು ಸ್ವಾಗತಿಸಿ ಅನೇಕ ವಿಧವಾದಂತಹ ಸೇವೆಗಳನ್ನು ಸಲ್ಲಿಸುತ್ತಾರೆ. ವಿಶೇಷವಾಗಿ
ಈ ವಾಹನ ಸೇವೆಯ ಕೊನೆಯಲ್ಲಿ ಮಂಗಳವಾದ್ಯವನ್ನು ನುಡಿಸುವವರು 3 ಪ್ರದಕ್ಷಿಣೆಗಳನ್ನು ವಿಶೇಷವಾಗಿ ಮಾಡುತ್ತಾರೆ. तव मां द्रष्टुं दयास्ति वा तव मां द्रष्टुं दयास्ति वा त्रिविधैर्घनानि ते नामानि त्रिविधैर्घनानि ते नामानि तव मां द्रष्टुं दयास्ति वा तव मां द्रष्टुं दयास्ति वा कररमणी कङ्कणैर्घनकुच कररमणी कङ्कणैर्घनकुच गिरौ स्थापितकिन्नरीयं गिरौ स्थापितकिन्नरीयं सरसं लेञ्चरचनानि त्वयि सरसं लेञ्चरचनानि त्वयि स्थिरानदयति ते नामानि तव मां द्रष्टुं दयास्ति वा तव मां द्रष्टुं दयास्ति वा गोविन्द गोविन्द श्रीनिवास गोविन्द 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 श्रीनिवास गोविन्द कलरवकम्पितकण्ठविलसनं कलरवकम्पितकण्ठविलसनं किल किल मेलनकिन्नरीयं किल किल मेलनकिन्नरीयं ललनाकामा लङ्घितवाद्यं ललनाकामा लङ्घितवाद्यं तिलकयति तदा ते नामानि तव मां द्रष्टुं दयास्ति वा तव मां द्रष्टुं दयास्ति वा निरतमूर्छनानि बिडतालरव निरतमूर्छनानि बिडतालरव गिरायोजितकिन्नरीयं गिरायोजितकिन्नरीयं तरुणीरणयति तदा समीपे तरुणीरणयति तदा समीपे तिरुवेङ्कटवरते नामानि तव मां द्रष्टुं दयास्ति वा तव मां द्रष्टुं दयास्ति वा त्रिविधैर्घनानि ते नामानि त्रिविधैर्घनानि ते नामानि तव मां द्रष्टुं दयास्ति वा तव मां द्रष्टुं दयास्ति वा गोविन्द 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 श्रीनिवास गोविन्द 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 श्रीनिवास गोविन्द ಕಲ್ಯಾಣ ವೆಂಕಟೇಶ್ವರನ ಬ್ರಹ್ಮೋತ್ಸವದ ಶುಭವೇಳೆಯಲ್ಲಿ 7ನೆಯ ದಿವಸದ ನಸುಕಿನಲ್ಲಿ ಸೂರ್ಯೋದಯದ ಶುಭವೇಳೆಯಲ್ಲಿ ಸೂರ್ಯ ರಥ ಸೇವೆ ನಡೆದು ಬಂದಿದೆ. ಅರುಣನೇ ಸಾರಥಿಯಾಗಿ ಭಗವಂತನೇ ಮಧ್ಯದಲ್ಲಿ ವಿರಾಜಮಾನನಾಗಿರುವ ಸೂರ್ಯನಾರಾಯಣನಾಗಿ
ದೇವಾಲಯದ ಪೂರ್ವ ರಥ ಬೀದಿಗೆ ಪರಮಾತ್ಮ ಆಗಮಿಸಿದ್ದಾನೆ. ದೇವಾಲಯದ ಗೋಪುರದ ಎದುರಿಗೆ ನಿಂತು ಭಕ್ತರನ್ನು ಅನುಗ್ರಹಿಸಿ ಎಲ್ಲ ವಿಧವಾದಂತಹ ಮರ್ಯಾದೆಗಳನ್ನು ಸ್ವೀಕರಿಸಿ ವಾಹನ ಶಾಲೆಗೆ ತೆರಳುವಂತಹ ಸಮಯ ಸನ್ನಿಹಿತವಾಗುತ್ತಿದೆ. ಈ ವೇಳೆಯಲ್ಲಿ ನೂರಾರು ಭಕ್ತಜನರು ಆ ಭಗವಂತನ ಸೇವಾವಿಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದನ್ನು ತಾವು ಗಮನಿಸಿದ್ದೀರಿ. ಇಲ್ಲಿರುವಂತಹ ಪುಷ್ಕರಣಿಯ ತಟದಲ್ಲಿ ಪರಮಾತ್ಮನ ವಾಹನವನ್ನು ತಂದಿದ್ದಾರೆ. ಪರಮಾತ್ಮನ ದಿವ್ಯ ತೇಜಸ್ಸು ಸಮಸ್ತ ಲೋಕವನ್ನು ಬೆಳಗುತ್ತಿದೆ. ಪ್ರಖರವಾದಂತಹ ಆ ಪರಮಾತ್ಮನ ದಿವ್ಯವಾದಂತಹ ತೇಜೋವಿಧಿ ಜಗತ್ತಿಗೆ ಮಾರ್ಗದರ್ಶಕವಾಗಿದೆ. ಸೂರ್ಯನ ಉದಯವಿಲ್ಲದೆ ಜನರ ಜೀವನವು ಉದಯವಾಗುವುದಿಲ್ಲ. ಸೂರ್ಯನ ಬೆಳಕಿಲ್ಲದೆ ಚಂದ್ರನೂ ಕೂಡ ಬೆಳಗುವುದಿಲ್ಲ. ಸಮಸ್ತ ಬೆಳಕುಗಳಿಗೆ ಆಕಾರನಾಗಿರುವವನು ಸೂರ್ಯನು. ಆದ್ದರಿಂದ ಸೂರ್ಯನೇ ಇಲ್ಲದೇ ಇದ್ದರೆ ರಾತ್ರಿಯಲ್ಲಿ ಸಂಚರಿಸುವಂತಹ ಪ್ರಾಣಿಗಳಿಗೂ ಕೂಡ ರಾತ್ರಿಯ ವಸ್ತುಗಳು, ಕತ್ತಲೆಯಲ್ಲಿರುವಂತಹ ವಸ್ತುಗಳು ಗೋಚರವಾಗುವುದಿಲ್ಲ. ಆದ್ದರಿಂದ ರಾತ್ರಿಯೂ ಕೂಡ ಸೂರ್ಯನ ಪ್ರಭಾವವಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಆದ್ದರಿಂದ ಆ ಪರಮಾತ್ಮನ ದಿವ್ಯವಾದಂತಹ ಮಂಗಳಕರವಾದಂತಹ ವೈಭವವನ್ನು ವೀಕ್ಷಿಸುತ್ತಾ, ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯಗಳನ್ನು ಸ್ಮರಿಸುತ್ತಾ, ಭಗವಂತನ ಮಹಿಮೆ ಎಷ್ಟು ಆಳವಾದದ್ದು, ವಿಸ್ತಾರವಾದದ್ದು ಎನ್ನುವಂತಹ ವಿಚಾರದ ಅನುಭವವನ್ನು ನಾವು ಪಡೆಯೋಣ. ಮಂಗಳಮಯನಾಗಿ ಪರಮಾತ್ಮ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಪರಮಾತ್ಮನು ಸಮಸ್ತ ಭಕ್ತಜನರಿಗೆ ಅಭಯ ಮುದ್ರೆಯನ್ನು ತೋರುತ್ತಿದ್ದಾನೆ. ಎಲ್ಲರೂ ಭಯರಹಿತರಾಗಿರಿ, ಧರ್ಮವನ್ನು ಆಚರಿಸಿ, ಧರ್ಮವು ನಿಮ್ಮನ್ನು ರಕ್ಷಿಸುತ್ತದೆ, ಧರ್ಮವನ್ನು ರಕ್ಷಿಸುವವರ ರಕ್ಷಣೆಗೆ ನಾನಿದ್ದೇನೆ ಎನ್ನುವಂತಹ ಭರವಸೆಯನ್ನು ಪರಮಾತ್ಮ ಈ ಸಂದರ್ಭದಲ್ಲಿ ನೀಡುತ್ತಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನು ಶಿಷ್ಟ ರಕ್ಷಣೆಗಾಗಿ ಬದ್ಧದೀಕ್ಷಿತನಾಗಿದ್ದಾನೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಶಿಷ್ಟ ರಕ್ಷಣೆಯೇ ಪರಮಾವಧಿಯಾಗಿರುವಂತಹ ಪರಮಾತ್ಮನ ಮನೋಜ್ಞವಾದಂತಹ ವೈಭವವನ್ನು ವೀಕ್ಷಿಸುತ್ತಿದ್ದೇವೆ. ವಿಶೇಷವಾದಂತಹ ಪ್ರಭಾವಳಿಯಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ದ್ವಾದಶ ಸೂರ್ಯರ ಪ್ರತೀಕಭೂತವಾಗಿ ಒಂದು ಸೂರ್ಯಬಿಂಬದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಅಂತಹ ದ್ವಾದಶಾದಿತ್ಯರು ದೇವತಾಗಣಗಳಲ್ಲಿ ಪರಿಗಣಿಸಲ್ಪಟ್ಟಿದ್ದಾರೆ. ಸೂರ್ಯನ ಸ್ತೋತ್ರವಾದಂತಹ ಆದಿತ್ಯ ಹೃದಯದಲ್ಲಿ ದ್ವಾದಶಾತ್ಮನ್ ನಮೋಸ್ತುತೆ ಎನ್ನುವಂತಹ ಮಾತನ್ನು ಆಡಿದ್ದಾರೆ. 12 ಸೂರ್ಯರುಗಳು ಕೂಡ ಒಂದೇ ರೂಪದಲ್ಲಿ ಇರುತ್ತಾರೆ ಎನ್ನುವಂತಹ ಒಂದು ಸಮನ್ವಯವನ್ನು ಅಲ್ಲಿ ಹೇಳಲಾಗಿದೆ. ಆದ್ದರಿಂದಾಗಿ ಸೂರ್ಯಾರಾಧನೆ ಎಂದರೆ ಎಲ್ಲ ಸೂರ್ಯರ ಆರಾಧನೆಯಾಗಿದೆ. ಆದ್ದರಿಂದ ಅಂತಹ ಒಂದು ಮಹತ್ವಪೂರ್ಣವಾದಂತಹ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದೀರಿ. ಸೂರ್ಯನು ಈ ಸಂದರ್ಭದಲ್ಲಿ ಪ್ರಖರವಾದಂತಹ ಕಿರಣಗಳನ್ನು ಹೊರಹೊಮ್ಮಿಸುತ್ತಾ, ಭಕ್ತಜನರ ಅಜ್ಞಾನಾಂಧಕಾರವನ್ನು ದೂರಗೊಳಿಸುತ್ತಾ, ಚಿತ್ತದಲ್ಲಿ ಚೈತನ್ಯದ ಚಿಲುಮೆಯನ್ನು ಪರಮಾತ್ಮನು ಹರಿಸುತ್ತಾ ಭಕ್ತರನ್ನು ಉದ್ಧರಿಸುತ್ತಾನೆ. ಪಾವನಮೂರ್ತಿಯಾದಂತಹ ಶ್ರೀ ಶ್ರೀನಿವಾಸನು ಜಗದೇಕವೀರನು, ಸಮಸ್ತ ಲೋಕ ಸಂರಕ್ಷಕನು, ರಾಕ್ಷಸಾಂತಕನು, ಲಕ್ಷ್ಮೀಪತಿಯೂ ಆದಂತಹ ವೈಕುಂಠವಾಸಿ ಇಂದು ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಸಪ್ತಾಶ್ವಗಳಿಂದ ಶೋಭಿಸುತ್ತಿರುವ, ಅರುಣನ ಸಾರಥ್ಯದಲ್ಲಿ ಮುನ್ನಡೆಯುವ, ಏಕಚಕ್ರವನ್ನು ಹೊಂದಿರುವಂತಹ ಮಹತ್ತರವಾದಂತಹ ಪೀಠದ ಮೇಲೆ, ಸಿಂಹಾಸನದ ಮೇಲೆ ಪರಮಾತ್ಮನು ವಿರಾಜಮಾನನಾಗಿದ್ದಾನೆ. ಇಂದು ಆ ಪರಮಾತ್ಮನು ಅನೇಕ ವಿಧವಾದಂತಹ ಭಕ್ತಜನರ ಪಾಲಿಗೆ ಬಂಗಾರವಾಗಿ ವಿರಾಜಮಾನನಾಗಿದ್ದಾನೆ. ಅಂತಹ ಪರಮಾತ್ಮನು ಸದಾ ಸರ್ವದಾ ನಮ್ಮನ್ನು ರಕ್ಷಿಸಲಿ. ಬೆಂಬಿಡದೆ ಅನುದಿನವೂ ರಕ್ಷಿಸುವಂತಹ ಪರಮಾತ್ಮನನ್ನು ನಾವು ಆಶ್ರಯಿಸಿದ್ದೇವೆ. ಭಗವದಾಶ್ರಯಣ ಎನ್ನುವುದು
ನಾಲ್ಪಸ್ಯ ತಪಸಃ ಫಲಂ ಎನ್ನುವಂತೆ ಸ್ವಲ್ಪ ತಪಸ್ಸಿನಿಂದ ಸ್ವಲ್ಪ ಪುಣ್ಯದಿಂದ ಸಿಗುವಂತಹದ್ದಲ್ಲ, ಅಪಾರವಾದಂತಹ ಪುಣ್ಯ ರಾಶಿಯೇ ಅದಕ್ಕೆ ಕಾರಣ. ಜನ್ಮ ಜನ್ಮಾಂತರಗಳಲ್ಲಿ ಸಾಧಿಸಿದಂತಹ ಪುಣ್ಯಬಲದಿಂದ ಫಲವಾಗಿ ಇಂದು ಪರಮಾತ್ಮನನ್ನು ನಾವು ದರ್ಶಿಸಿಕೊಳ್ಳುತ್ತಿದ್ದೇವೆ. ಜಗದೊಡೆಯನಾದಂತಹ ಪರಮಾತ್ಮನು ನಮ್ಮನ್ನು ರಕ್ಷಿಸಲಿ. ಸದಾ ಸರ್ವದಾ ಭಗವಂತನು ಆಯುಧಗಳಿಂದ ಕೂಡಿದವನಾಗಿ ಶಿಷ್ಟ ಸಂರಕ್ಷಣೆ ಹಾಗೂ ದುಷ್ಟರ ನಿವಾರಣೆಯ ಪ್ರತಿಜ್ಞೆಯನ್ನು ಪಡೆದಂತಹ ಪರಮಾತ್ಮ ಸದಾ ಸರ್ವದಾ ನಮಗೆ ಆ ಭರವಸೆಯನ್ನು ಉಂಟು ಮಾಡಲಿ. ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೇಕಾದಂತಹ ಧೈರ್ಯವನ್ನು ತುಂಬಲಿ. ಸೂರ್ಯನು ಧೈರ್ಯಕ್ಕೆ ಪ್ರತೀಕ. ಸೂರ್ಯನು ಇಲ್ಲದೇ ಇರುವಂತಹ ರಾತ್ರಿಯಲ್ಲಿ ಎಲ್ಲರೂ ಕೂಡ ಭೀತಿಗೆ ಒಳಗಾಗುತ್ತಾರೆ. ಆದರೆ ಸೂರ್ಯೋದಯದಿಂದ ಆ ಬಾಧೆಗಳೆಲ್ಲವೂ ಕೂಡ ತೊಲಗಿ ಹೋಗುತ್ತವೆ. ಆದ್ದರಿಂದ ಸೂರ್ಯಪ್ರಭಾ ವಾಹನದ ಸೇವೆಯ ಸಂದರ್ಭದಲ್ಲಿ ಆ ಸೂರ್ಯ ಬಿಂಬದ ಸೂರ್ಯಾಂತರ್ವರ್ತಿಯಾದಂತಹ ಶ್ರೀಮನ್ನಾರಾಯಣನ ಆರಾಧನೆಯಿಂದ ಉಂಟಾಗುವಂತಹ ಪ್ರಯೋಜನಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಆ ಭಗವಂತನ ದಿವ್ಯವಾದಂತಹ ಒಂದು ಸೇವಾ ವಿಧಿಯನ್ನು ವೀಕ್ಷಿಸುವುದರಿಂದ ಆರೋಗ್ಯ ಐಶ್ವರ್ಯಗಳು ವೃದ್ಧಿಯಾಗುತ್ತವೆ. ಸೂರ್ಯನು ನಮಗೆ ವಿಜಯವನ್ನು ತಂದುಕೊಡುತ್ತಾನೆ. ಯಾರ ಆತ್ಮಬಲವು ದೃಢೀಯಾನ್ ಮಹತ್ವಪೂರ್ಣವಾಗಿರುತ್ತದೆಯೋ ಅವರು ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಸಾಧಿಸಬಲ್ಲರು. ಆ ರೀತಿಯಾಗಿ ಸೂರ್ಯಪ್ರಭಾವವನ್ನು ಹೊಂದಿ ನಾಯಕತ್ವದ ಲಕ್ಷಣಗಳನ್ನು ಹೊಂದಿ ನಾಯಕರಾಗಿ ಜಗತ್ತಿಗೆ ಒಳಿತನ್ನು ಮಾಡುವಂತಹವರು ಅನೇಕರಿದ್ದಾರೆ. ಆ ಸೂರ್ಯಗ್ರಹದ ಪ್ರಭಾವ ಅಷ್ಟು ವಿಶೇಷವಾದದ್ದು. ನಮ್ಮ ಜಾತಕಗಳಲ್ಲಿಯೂ ಕೂಡ ಸೂರ್ಯನು ಅತ್ಯಂತ ಅನುಕೂಲವಾದಂತಹ ಫಲಗಳನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಇದೀಗ ವಾಹನ ಸೇವೆ ಮುಕ್ತಾಯವಾಗಿದೆ. ಸ್ವಸ್ಥಾನಕ್ಕೆ ಪರಮಾತ್ಮ ಆಗಮಿಸಿದ್ದಾನೆ. ಮೇಳತಾಳದವರು ಸಾಮೂಹಿಕವಾಗಿ ಇಲ್ಲಿಯವರೆಗೆ ನುಡಿಸಿದಂತಹ ಗೀತೆಗಳಲ್ಲಿ ಕೆಲವು ಗೀತೆಗಳನ್ನು ನುಡಿಸುತ್ತಾ ಪ್ರದಕ್ಷಿಣೆಯನ್ನು ನಿರ್ವಹಿಸುತ್ತಾರೆ. ಈ 3 ಪ್ರದಕ್ಷಿಣೆಯ ನಂತರ ಮಂಗಲ ನೀರಾಜನ ನೈವೇದ್ಯ ಪ್ರಕ್ರಿಯೆಗಳು ನಡೆಯುತ್ತವೆ. ಆ ನಂತರದಲ್ಲಿ ಆ ಪರಮಾತ್ಮನ ಆಂತರಂಗಿಕವಾದಂತಹ ಪೂಜಾ ವಿಧಿಗಳನ್ನು ದೇವಾಲಯದ ಒಳಪ್ರಾಂಗಣದಲ್ಲಿ ನಿರ್ವಹಿಸಲಿಕ್ಕಿದ್ದಾರೆ. ಈ ಎಲ್ಲ ವೈಭವಗಳನ್ನು ವೀಕ್ಷಿಸುತ್ತಾ ಧನ್ಯರಾಗೋಣ. ನಮೋ ವೆಂಕಟೇಶಾಯ.